ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಇವತ್ತಿನ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿ ವಾಕ್ಯದಲ್ಲಿ ಕಾಲ ಕಳೀಲಿಕ್ಕೆ ದೇವರು ಸಹಾಯ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ನಾನು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಅನೇಕ ವಿಷಯಗಳ ಕುರಿತು ವಿಡಿಯೋ ಮಾಡಿ ತಮ್ಮ ಮುಂದೆ ನಾನು ಇಟ್ಟಿದ್ದೆ. ಅದನ್ನು ಎಷ್ಟು ಜನ ನೀವು ಗಮನಿಸಿದ್ದೀರೋ ಗಮನಿಸಲಿಲ್ಲವೋ ಅದು ನನಗೆ ಗೊತ್ತಿಲ್ಲ. ಆದರೆ ನೀವು ನೋಡಿದಿಲ್ಲ ಅಂತಕ್ಕಂಥದ್ದು ಮಾತ್ರ ನನಗೆ ಗೊತ್ತಾಗ್ತದೆ. ಯಾಕಂತಂದ್ರೆ ಇದು ಜೀವವುಳ್ಳ ವಾಕ್ಯ ಇದೆ. ಪ್ರತಿಯೊಬ್ಬರೂ ನಾವು ಗ್ರಹಿಸ್ಕೊಳ್ಬೇಕಾಗಿದೆ. ನಮ್ಮ ಜೀವಮಾನದಲ್ಲಿ ವಾಕ್ಯಕ್ಕೆ ಹೆಚ್ಚಿನ ಗಮನ ಕೊಟ್ಟು ಕ್ರೈಸ್ತರಾದ ನಾವುಗಳು ನಮ್ಮ ಜೀವಿತವನ್ನು ಈ ಒಂದು ಪ್ರಕಟಣೆಯ ಗ್ರಂಥವನ್ನು ಪೂರ್ತಿಯಾಗಿ ಕೇಳಲಿಕ್ಕೆ ದೇವರು ಕ್ರೈಸ್ತರ ಜೀವಮಾನದಲ್ಲಿ ನಮಗೆ ಸಮಯ ಕೊಡಲಿ. ಮತ್ತು ಈ ವಾಕ್ಯ ಭಾಗವನ್ನು ಕೇಳದೇ ಇರತಕ್ಕಂಥವರು ಬಹಳ ಮೋಸತನದಲ್ಲಿರುತ್ತಾರೆ. ಪ್ರಕಟಣೆ ಗ್ರಂಥ ಇದು ಕೊನೆಯ ಗ್ರಂಥ. ಇದು ಕೊನೆಯದಾಗಿ ಕ್ರೈಸ್ತ ಸಭೆಗೆ, ಕ್ರೈಸ್ತರ ಒಂದು ಅಭಿವೃದ್ಧಿಗಾಗಿ ಇದನ್ನು ಕರ್ತನು ತನ್ನ ದೂತರ ಮೂಲಕವಾಗಿ ಕಳಿಸಿಕೊಟ್ಟು ಕ್ರೈಸ್ತ ಸಭೆಗಳನ್ನು ಎಚ್ಚರಿಕೆ ಪಡಿಸುವುದಕ್ಕಾಗಿ ಕೊಟ್ಟಿದ್ದಾನೆ. ಇದನ್ನೇ ನಮಗೆ ಅರ್ಥ ಆಗಿಲ್ಲ, ಇದನ್ನೇ ನಾವು ತಿಳ್ಕೊಂಡಿಲ್ಲ ಅಂದಾಗ ನಾಳಿನ ದಿವಸ ನಮ್ಮ ಕರ್ತನು ಲೋಕಕ್ಕೆ ಬಂದಾಗ ನಾವೇನು ಉತ್ತರ ಕೊಟ್ಟೆವು? ಇವತ್ತಿನ ದಿವಸ ದೇವರ ವಾಕ್ಯ ಪೂರ್ತಿ ಕೇಳೋಣ. ಹೆಚ್ಚು ಸಮಯ ಅಂತ ತಿಳ್ಕೊಂಡು ನೀವು ಕೇಳೋದು ಹೋದರೆ ನಿಜವಾದಂಥ ವಿಷಯಕ್ಕೆ ಬರೋದಿಲ್ಲ. ಇದನ್ನು ನೀವು ಪೂರ್ತಿ ಕೇಳಲಿಕ್ಕೆ ದೇವರು ನೀವು ಬಲ ಕೊಡಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಈ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನದಿಂದ 6 ವಚನಗಳವರೆಗೆ ನಾವು ಸ್ವಲ್ಪ ಹೊತ್ತು ವಾಕ್ಯ ಕೇಳೋಣ. ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ತರುವಾಯ ಸಿಂಹಾಸನಗಳನ್ನು ಕಂಡೇನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೇ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತರೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ಭಾಗವನ್ನು ದೇವರು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ನಾವು ಕೇಳುವಾಗ ಓದಿರ್ತಕ್ಕಂಥ ಈ ವಾಕ್ಯ ಭಾಗದಲ್ಲಿ ಈ 6ನೇ ವಚನದ ಈ ಒಂದು ಭಾಗದಲ್ಲಿ ಬರೆಯಲ್ಪಟ್ಟದ ಪ್ರಥಮ ಪುನರುತ್ಥಾನ ಅಂದರೆ ಏನು? ನೋಡಿ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರ ಇಲ್ಲ. ದೇವ್ರ ಮಕ್ಕಳೇ, ಬಹಳ ಜಾಗೃತಿಯಿಂದ ಈ ವಾಕ್ಯ ಭಾಗನ ಕೇಳೋಣ. ಪ್ರಥಮ ಪುನರುತ್ಥಾನ ಅಂದರೆ ಏನು? ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರ ಇಲ್ಲ. ಎರಡನೆಯ ಮರಣಕ್ಕೆ ಅಧಿಕಾರ ಇಲ್ಲ ಅಂತಂದಾಗ ಅವರಿಗೆ ಸಾವಂತಕ್ಕಂಥದ್ದೇ ಇಲ್ಲ. ಇವರು ಸತ್ತು ಜೀವವಾಗಿ ಎದ್ದು ಬಂದಿದ್ದಾರೆ. ಇವರು ಯುಗ ಯುಗಾಂತರಕ್ಕೂ ಕ್ರಿಸ್ತನೊಂದಿಗೆ ಜೀವಿಸುತ್ತಾರೆ. ಅವರು ಯಾರು? ಇವರು ಪ್ರಥಮ ಫಲವಾಗಿದ್ದಾರೆ. ಇವರು ಭೂಮಿಯ ಮೇಲೆ ಪ್ರಥಮ ಪೈರಾಗಿದ್ದಾರೆ. ದೇವ್ರ ಮಕ್ಕಳೇ, ಪ್ರಥಮ ಪುನರುತ್ಥಾನ ಅಂದ್ರೇನು? ಪ್ರಥಮ ಪುನರುತ್ಥಾನ ಅಂತಂದಾಗ
ನಾವು ನೋಡ್ತೀವಿ ಗೊತ್ತಾ, ಪರಿಶುದ್ಧ ವಾಕ್ಯ ಭಾಗದಲ್ಲಿ ಇದು ಫಸ್ಟ್ ರೆಸರೆಕ್ಷನ್ ಪುನರುತ್ಥಾನ ಯಾವಾಗ ಆಗ್ತದೆ ಗೊತ್ತಾ? ಸಾಯಬೇಕು, ಆಮೇಲೆ ಜೀವದಿಂದ ಎದ್ದು ಬರೋಂಥದ್ದು. ಇದು ಪುನರುತ್ಥಾನ ಅಂತಾರೆ. ಸತ್ತು ಜೀವಿತನಾಗಿ ಎದ್ದು ಬರ್ತಕ್ಕಂಥದಕ್ಕೆ ಇದು ಪುನರುತ್ಥಾನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಜೀವಿತನಾಗಿ 3ನೇ ದಿವಸದಲ್ಲಿ ಆತನು ಎದ್ದು ಬಂದಿದ್ದಾನೆ. ಪುನರುತ್ಥಾನ ಆಗಿದೆ ಆತನು. ಈಗ ಆತ ಎಂದೂ ಸಾಯ್ತಕ್ಕಂಥವನಲ್ಲ. ಒಂದು ಸಾರಿ ಮಾತ್ರ ಸತ್ತು ಈಗ ಯುಗಾಂತರಕ್ಕೂ ಆತನು ಜೀವಿಸ್ತಾರೆ. ಅದಕ್ಕೇನು ಗೊತ್ತಂದ್ರೆ ಪ್ರಥಮ ಪುನರುತ್ಥಾನ, ಸತ್ತು ಜೀವದಿಂದ ಎದ್ದು ಬರ್ತಕ್ಕಂಥ. ಹಾಗಾದರೆ ಯೇಸುವಿನ ಜೀವಿಸ್ತಕ್ಕಂಥ ನಾವುಗಳು ನಮ್ಮ ಜೀವಮಾನದಲ್ಲಿ ಪುನರುತ್ಥಾನ ಆಗಬೇಕು. ಜೀವ ಇರುವಾಗಲೇ, ನಾವು ಜೀವ ಇರುವಾಗಲೇ ಏನು ಗೊತ್ತಂದರೆ ಸಾಯಬೇಕು. ಜೀವ ಇರುವಾಗಲೇ ಇದೇನು ಗೊತ್ತಂದ್ರೆ ನಾವು ಮರಣ ಆಗಬೇಕು. ನಾವು ಈ ಶರೀರ ಮರಣ ಆಗಬೇಕಿದೆ. ಜೀವ ಇರುವಾಗಲೇ ನಾವು ಸತ್ತು ಹೋಗಬೇಕು ಪಾಪದ ಪಾಲಿಗೆ. ಇದಕ್ಕೇನು ಗೊತ್ತಂತಂದ್ರೆ ಮೊದಲನೆಯ ಮರಣ, ಅರ್ಥಾತ್ ಹೊಸದಾಗಿ ಹುಟ್ಟುವಂಥ ಜೀವಿತ. ಹೊಸದಾಗಿ ಹುಟ್ಟಬೇಕಂದ್ರೆ ಹೇಗೆ ಹುಟ್ಟಬೇಕಂತ ಗೊತ್ತಿದ್ದ ದಿವಸ ನಿಕೋದೇಮ ಯೇಸು ಸ್ವಾಮಿ ಕೇಳಿದ. ಯೇಸು ಸ್ವಾಮಿಗೆ ಕೇಳಿದಾಗ, ಹಾಗೆ ಯಾಕೆ ಹುಟ್ಲಿಕ್ಕೆ ಸಾಧ್ಯ ಇದೆ ಸ್ವಾಮಿ? ತಾಯಿಯ ಗರ್ಭದಲ್ಲಿ ಮತ್ತೊಂದು ಸಾರಿ ಹೋಗಿ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ ಎಂಬುದಾಗಿ ಹೇಳಿದಾಗ, ಯಾವನಾದರೂ ಒಂದು ವೇಳೆ ಹೊಸದಾಗಿ ಹುಟ್ಟದೇ ಹೋದರೆ ಅವನು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಅವನು ಪ್ರಥಮ ಪುನರುತ್ಥಾನ ಹೊಂದದೆ ಹೋದರೆ, ಅವನು ಸತ್ತು ಜೀವದಿಂದ ಇರುವಾಗಲೇ ಸತ್ತು ಪುನರುತ್ಥಾನ ಆಗದಿದ್ದರೆ ಅವನೇನು ಗೊತ್ತಂದ್ರೆ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಪ್ರಥಮ ಪುನರುತ್ಥಾನ ನಮಗೇನರ ಆಗಿದೆಯೇನೋ? ಕ್ರೈಸ್ತರೇ, ದೇವ್ರ ಮಕ್ಕಳೇ, ಯಾವಾಗ ನಮಗೆ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ನಾವು ಯಾವಾಗ ದೀಕ್ಷಾ ಸ್ನಾನ ನಾವು ತಗೊಂಡಿದ್ದ ಮೇಲೆ ಗೊತ್ತಾ ಬದಲಾವಣೆ ಹೋಗಿ ಈಗ ನಾವೇನು ಗೊತ್ತಾ ಪಾಪದ ಪಾಲಿಗೆ ಸತ್ತವು. ನಾವೀಗ ಎಂದೂ ಪಾಪ ಮಾಡತಕ್ಕಂಥವ್ರಲ್ಲ. ನಾವು ಈ ಲೋಕದಲ್ಲಿ ಏನು ಗೊತ್ತಾ ಈ ಶರೀರದಲ್ಲಿಲ್ಲ. ಈಗ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಿದ್ದೇವೆ. ನಾವು ಇನ್ನೊಂದು ಸಾರಿ ನಾನು ಪಾಪ ಮಾಡೋದೇ ಇಲ್ಲ. ಕ್ರಿಸ್ತನು ಯಾವ ರೀತಿಯಿಂದ ಆತನು ಸತ್ತು ಜೀವಿತನಾಗಿ ಎದ್ದು ಬಂದಾನೋ ಅದಕ್ಕೆ ರೂಪಾಂತರವಾಗಿ ದೀಕ್ಷಾ ಸ್ನಾನ ನೀರಿನಲ್ಲಿ ಮುಳುಗಿ ಅರ್ಥಾತ್ ಸಮಾಧಿಯಾಗಿ ನಮ್ಮ ಪಾಪಗಳನ್ನು ಗೊತ್ತಂದರೆ ಸಮಾಧಿ ಮಾಡಿದ ಮೇಲೆ ನೀರಿನಲ್ಲಿ ಮುಳುಗಿದ ಮೇಲೆ ಸಮಾಧಿಯಾಗಿ ಹೋಯಿತು. ನನ್ನ ಪಾಪ ಒಪ್ಪಿಕೊಂಡು ದೀಕ್ಷಾ ಸ್ನಾನ ಆಗಿದಾಗ ನೀರಿನಲ್ಲಿ ಮುಳುಗಿದಾಗ ನನ್ನ ಪಾಪ ಸಮಾಧಿಯಾಗಿ ಹೋಯಿತು. ಈಗೇನು ಗೊತ್ತಂದ್ರೆ ನಾನು ಎದ್ದು ಬಂದೆ, ನೀರಿನಿಂದ ಮೇಲೆ ಬಂದೆ ಅಂದರೆ ಏನು ಗೊತ್ತಾ, ಎದ್ದು ಬಂದೆ. ಈಗ ನನ್ನ ದೇಹ ಸತ್ತೋಯ್ತು. ಇದೇ ರಿಯಲ್ ಕ್ರಿಶ್ಚಿಯನ್ ಲೈಫ್. ಈಗ ಈ ದೇಹ ಸತ್ತೋಯ್ತು. ಈಗ ನಾವು ಶರೀರದಾಗಿಲ್ಲ. ಈಗ ನಾವು ಪಾಪ ಮಾಡ್ತಕ್ಕಂಥವನಲ್ಲ. ಈ ಶರೀರಕ್ಕೆ ಆಸೆ ಏನು ಗೊತ್ತಾ ತೃಪ್ತಿಪಡಿಸ್ತಕ್ಕಂಥವನಲ್ಲ. ಈ ಲೋಕದಲ್ಲಿ ಇದ್ದೂ ಇಲ್ಲದ ಹಾಗಿದ್ದು, ಈ ಲೋಕದಲ್ಲಿ ಇದ್ದೂ ಇಲ್ಲದೆ ಎಲ್ಲ ಕಾಲಗಳಲ್ಲಿ ಈಗ ಆತ್ಮದಲ್ಲಿ ಜೀವಿಸ್ತಕ್ಕಂಥವ್ರು ನಾವು. ಈಗ ನಾವು ಸತ್ತು ಎದ್ದಿದ್ದೇವೆ, ಪುನರುತ್ಥಾನ ಆಗಿದೆ ನಮಗೆ. ಈ ಪ್ರಥಮ ಪುನರುತ್ಥಾನ ಆದಂಥ ಮನುಷ್ಯ, ದೀಕ್ಷಾಸ್ನಾನ ಆಗಿರ್ತಕ್ಕಂಥ ಮನುಷ್ಯ ಇದೇನು ಗೊತ್ತಂದ್ರೆ ಹೊಸದಾಗಿ ಹುಟ್ಟಿದ ಮೇಲೆ ನೂತನ ಸ್ವಭಾವ ಅಂದರೆ ಗೊತ್ತಾ ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಜೀವಿತ, ಕ್ರಿಸ್ತನ ನಡೆ ನುಡಿ ನಮ್ಮ ಜೀವಮಾನದಲ್ಲಿ ಕ್ರಿಸ್ತನಿಗೆ ಯಾವ ರೀತಿಯ ಮಹಿಮೆ ಪಡಿಸಬೇಕು ಅಂತಕ್ಕಂಥದ್ದೇ ಅವನ ಜೀವಮಾನದಲ್ಲಿ ಇರ್ತದೆ. ಇದು ಪ್ರಥಮ ಪುನರುತ್ಥಾನ. ದೇವ್ರ ಮಕ್ಕಳೇ, ಈಗ ನಾವು ಶರೀರದಲ್ಲಿ ಇಲ್ಲ, ನಾವೇನು ಗೊತ್ತಾ ಈಗ ಆತ್ಮದಾಗಿದ್ದೇವೆ. ಆದ್ರೆ ಈ ಲೋಕದಲ್ಲಿ ನಾವು ಇದ್ದೂ ಇಲ್ಲದ ಹಂಗಿದ್ದೇವೆ. ಈ ಶರೀರದಾಗ ನಾವೇನು ಗೊತ್ತಾ ಇದ್ದೂ ಇಲ್ಲದ ಹಂಗಿದ್ದೇವೆ. ನಾವು ಈಗ ಎಲ್ಲಿದ್ದೇವೆ ಗೊತ್ತಾ, ಆತ್ಮಾನುಸಾರವಾಗಿದ್ದೇವೆ. ನಾವೊಂದು ಲೋಕಾನುಸಾರವಾಗಿರ್ತಕ್ಕಂಥವ್ರಲ್ಲ. ಅದಕ್ಕೇನು ಗೊತ್ತಾ, ಹೊಸದಾಗಿ ಹುಟ್ಟಿದವರು. ಈ ಹೊಸದಾಗಿ ಹುಟ್ಟಿದವರು ಏನು ಮಾಡ್ತಾರೆ ಗೊತ್ತಾ, ಸಾಕ್ಷಿ ಕೊಡ್ತಾರೆ. ಹೊಸದಾಗಿ ಹುಟ್ಟಿದವರು
ಸಾಕ್ಷಿ ಕೊಡ್ತಾರೆ. ಏನಂತ ಸಾಕ್ಷಿ ಕೊಡ್ತಾರೆ? ನಾನು ನನ್ನ ಪಾಪಕ್ಕಾಗಿ ಸತ್ತುಗಿದೆ, ನನ್ನ ಪಾಪ ಸಲುವಾಗಿ ನಮ್ಮ ಕರ್ತನು ನನಗೋಸ್ಕರವಾಗಿ ಸತ್ತಿದ್ದಾನೆ, ಎದ್ದು ಬಂದಿದ್ದಾನೆ. ಈಗ ನಾನು ಸಹ ಕರ್ತನಿಗೋಸ್ಕರ, ಕರ್ತನ ರಾಜ್ಯಕ್ಕೋಸ್ಕರ, ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ನಾನು ಜೀವಿಸ್ತಾ ಈ ಲೋಕದಲ್ಲಿ. ಈಗ ನನ್ನ ಜೀವಮಾನ ಗೊತ್ತಾ? ಯೇಸುವಿನ ವಿಷಯವಾಗಿ ಸಾಕ್ಷಿ ಆಗುತ್ತೇನೆ. ಯೇಸುವಿನ ವಿಷಯವಾಗಿ ಸಾಕ್ಷಿ ಹೇಳುವುದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ಸಾಕ್ಷಿ ಅಂದರೆ ಏನು? ಯೇಸುವಿಗೆ ನಾವು ಸಾಕ್ಷಿ ಕೊಡ್ತಕ್ಕಂಥದ್ದು ಏನು ಗೊತ್ತಾ? ಕ್ರಿಸ್ತನ ಹಾಗೆ ಶ್ರಮೆ ಮರಣಗಳನ್ನು ತಾಳಿಕೊಳ್ಳುವುದರಲ್ಲಿ ನಾವು ತರಬೇತಿ ಹೊಂದಿದವರು. ಈ ಲೋಕದಲ್ಲಿ ನಾವು ಜೀವಿಸುವಾಗ ಸೈತಾನನು ನಮ್ಮನ್ನು ಪರೀಕ್ಷಿಸುವಾಗ, ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವಾಗ ಅದರಲ್ಲಿ ಬಿದ್ದು ಹೋಗದ ಹಾಗೆ ನಾವು ಸಾಯಬೇಕಾದರೂ ನಂಬಿಗಸ್ತರಾಗಿ ಸಾಯುವುದಕ್ಕೆ ಸಿದ್ಧರಾದವರು, ರಕ್ತ ಸಾಕ್ಷಿ ಆಗುವುದಕ್ಕೆ. ಯಾವ ಸಾಕ್ಷಿ? ರಕ್ತ ಸಾಕ್ಷಿ ಆಗೋದಕ್ಕೋಸ್ಕರ. ಕರ್ತನಲ್ಲಿ ಪ್ರಿಯರೇ, ಸ್ನಾನಿಕನಾದ ಯೋಹಾನನು ಯೇಸುವಿನ ವಿಷಯದಲ್ಲಿ, ಆತನ ವಿಷಯದಲ್ಲಿ ಸಾರಿ ಹೇಳುವುದಕ್ಕೋಸ್ಕರವಾಗಿ ಆತನು ಬಂದಿದ್ದ. ಮುಂಚಿತವಾಗಿ ರಾಯಭಾರಿಯಾಗಿ ಆತನು ಬಂದಿದ್ದ. ಆತನು ಬರುತ್ತಾನೆ, ನನ್ನ ಹಿಂದೆ ಬರುವ ಆತನು ಒಬ್ಬರು ನನಗಿಂತಲೂ ಬಹಳ ದೊಡ್ಡವನಿದ್ದಾನೆ, ಆತನ ವಿಷಯದಲ್ಲಿ ಸಾಕ್ಷಿ ಕೊಡೋದಕ್ಕಾಗಿ ಬಂದಿದ್ದಾನೆ. ನೀವು ಆತನಲ್ಲಿ ನಿಮ್ಮ ಪಾಪಗಳು ಪರಿಹಾರ ಮಾಡಿಕೊಳ್ಳಿರಿ, ಅವನು ನಂಬಿರಿ ಎಂಬುದಾಗಿ ಹೇಳಿದಾಗ ಅವನು ಏನು ಮಾಡಿದ್ರು ಗೊತ್ತಾ? ಶಿರಚ್ಛೇದನೆ ಆಗೋಯಿತು. ಅವನು ಶಿರಚ್ಛೇದನೆ ಮಾಡಿಬಿಟ್ರು, ಸಾಕ್ಷಿಯಾದ. ಆ ಯೇಸುವಿನ ವಿಷಯದಲ್ಲಿ ಸುವಾರ್ತೆ ಸಾರಿ ಅವನೇನಾದ ಗೊತ್ತಾ? ಸಾಕ್ಷಿ ಕೊಟ್ಟ. ಲೋಕಕ್ಕೆ ಬರಬೇಕಾದಂಥ ರಕ್ಷಕ ಇವನೇ ಎಂಬುದಾಗಿ ಸಾಕ್ಷಿ ಕೊಟ್ಟ. ಅವನು ಶಿರಚ್ಛೇದನ, ರಕ್ತ ಸುರಿಸಲಿಕ್ಕೂ ಸಾಯುವುದಕ್ಕೂ ಹಿಂಜರಿಯದೆ, ನಂಬಿಕೆಯನ್ನು ಕಳ್ಕೊಳ್ಳದೆ ಅವನು ತನ್ನನ್ನು ತಾನು ತ್ಯಾಗ ಮಾಡಿಕೊಂಡ. ಇದು ಸಾಕ್ಷಿ. ದೇವರ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವಾಗಿಯೂ ವಾಕ್ಯದ ನಿಮಿತ್ತವಾಗಿ, ಆತನ ಈ ಒಂದು ಸುವಾರ್ತೆಯ ನಿಮಿತ್ತವಾಗಿ ಸಾಕ್ಷಿಯಾಗ್ತಾರೆ. ಅಪೊಸ್ತಲರು ಸಾಕ್ಷಿಯಾದರು. ಆ ಪರಲೋಕ ರಾಜ್ಯದ ಈ ಸುವಾರ್ತೆಗೋಸ್ಕರವಾಗಿ ಲೋಕದಲ್ಲಿ ಅವರು ಸಾರಿದರು. ಪೌಲನು 3 ಸಾರಿ ಇಡೀ ಸಮಸ್ತ ಪ್ರಪಂಚ ತಿರುಗಿ ಆತನು ಸುವಾರ್ತೆ ಸಾರಿ ಸಾಕ್ಷಿಯಾದ. ಶ್ರೇಷ್ಠ ಹೋರಾಟ ಮಾಡಿದ್ದೇನೆ, ನನ್ನ ಓಟ ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳಿ ತನ್ನ ಶಿರಚ್ಛೇದನ ಆಯಿತು. 15 ದಿವಸ ರಕ್ತ ಸಾಕ್ಷಿಯಾದ. ಶ್ರೇಷ್ಠ ಹೋರಾಟ. ಯಾವಾಗ ನಾವು ಕ್ರಿಸ್ತನಿಗಾಗಿ, ಆತನ ವಾಕ್ಯಕ್ಕಾಗಿ ನಾವು ಹೋರಾಟ ಮಾಡ್ತೀವಿ, ಅದಕ್ಕೇನು ಗೊತ್ತಂದ್ರೆ ನಮ್ಮ ನಂಬಿಕೆಗೆ ಪರೀಕ್ಷೆ ಆಗ್ತದೆ. ಆ ಪರೀಕ್ಷೆಯಲ್ಲಿ ಬಿದ್ದು ಹೋಗದ ಹಾಗೆ ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲುವುದಕ್ಕೆ ನಾವು ಏನು ಗೊತ್ತಾ? ಪುನರುತ್ಥಾನ ಹೊಂದಿದವರು. ನಾವು ಗೊತ್ತಾ? ಸಾಯಲಿಕ್ಕೆ ಸಿದ್ಧರಾದವರು. ಸತ್ಯದ ಮೇಲೆ ನಾವು ಜೀವವಾಗಿಯೇ ಇರ್ತೀವಿ ಎಂಬುದು ನಮಗೆ ಗೊತ್ತಿದೆ. ನನ್ನ ನಂಬಿದವನು ಸತ್ತರು ಬದುಕುವನು, ಬದುಕುತ್ತಾ ನಂಬುವನು ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದ್ದಾನೆ. ನಾವು ಸಾಯದೇ ಇಲ್ಲ. ಆತನ ವಾಕ್ಯದ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿ, ಯೇಸು ಸ್ವಾಮಿ ಸುವಾರ್ತೆಯ ನಿಮಿತ್ತವಾಗಿ ಲೋಕದಲ್ಲಿ ಹೊಸದಾಗಿ ಹುಟ್ಟಿದವನು ಏನಾಗ್ತಾನೆ ಗೊತ್ತಾ? ಸಾಕ್ಷಿಯಾಗ್ತಾನೆ, ರಕ್ತ ಸಾಕ್ಷಿ ಆಗ್ತಾನೆ. ಕರ್ತನಲ್ಲಿ ಪ್ರಿಯರೇ, ಮತ್ತು ಒಂದು ಸಾರಿ ಹೊಸದಾಗಿ ಹುಟ್ಟಿದಂಥ ಈ ಮನುಷ್ಯ, ಒಬ್ಬ ಸುವಾರ್ತಿಕ, ದೇವರ ಭಕ್ತ, ಇನ್ನೊಂದೇನು ಗೊತ್ತಂದ್ರೆ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡೋದಿಲ್ಲ. ಲೋಕದ ಸೈತಾನನ ಸಮಾಜಕ್ಕೆ ಅವನು ಒಳಗಾಗೋದಿಲ್ಲ. ಲೋಕದ ಮೃಗಕ್ಕೆ ಅಂದರೆ ಗೊತ್ತಾ? ಸೈತಾನನಿಗೆ ಮತ್ತು ಅವನ ವಿಗ್ರಹಕ್ಕೆ ಇವನು ಎಂದೂ ತಲೆಬಾಗದೇ ಇಲ್ಲ. ಸಾಯಬೇಕಾದರೂ ನಂಬಿಗಸ್ತನಾಗಿರ್ತಾನೆ, ಸಾಯಲಿಕ್ಕೆ ಸಿದ್ಧನಾಗಿರ್ತಾನೆ. ಆದರೆ ಏನು ಗೊತ್ತಾ? ಈ ಮೃಗಕ್ಕೆ ಏನು ಗೊತ್ತಾ? ಅವನು ಅಡ್ಬೀಳದೇ ಇಲ್ಲ. ಮೃಗ ಸೈತಾನನಿಗೆ ವಶವಾಗುವುದೇ ಇಲ್ಲ, ಸೈತಾನನಿಗೆ ಆರಾಧಿಸುವುದೇ ಇಲ್ಲ. ಹೊಸದಾಗಿ ಹುಟ್ಟಿದಾನೆ ಇವೇನು ಗೊತ್ತಾ? ಇವನ ಮೇಲೆ ಹೋರಾಟ ಯಾರ್ತದೆ ಗೊತ್ತಾ? ಸೈತಾನನ ಹೋರಾಟ ಇದೆ. ಆ ಮೃಗ, ಅದರ ವಿಗ್ರಹ ನಮ್ಮ ಮೇಲೆ ಹೋರಾಟ ಮಾಡ್ತಾ ಇರ್ತದೆ. ಅದರಲ್ಲಿ ಏನು ಗೊತ್ತಂದ್ರೆ ನಾವು ಜಾಗೃತಿಯಾಗಿರಬೇಕೆಂಬುದಾಗಿ ಅವನು ಗುರುತು ಹಾಕಿಸ್ಕೊಳ್ತಕ್ಕಂಥದ್ದು, ಗುರುತು ಹಾಕಿಸ್ಕೊಳ್ಳೋದೇ ಇರಬೇಕು.
ಅವನಿಗೆ ಅಡ್ಡ ಬೀಳದೇ ಇರಬೇಕು. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಸಾಯಲಿಕ್ಕೂ ಸಿದ್ಧರಾದರು. ಅದರ ನಂಬಿಕೆ ಅವರು ಕಳ್ಕೊಳ್ಳಲಿಲ್ಲ. ಶಿಷ್ಯರು ನಂಬಿಕೆಯನ್ನು ಕಳ್ಕೊಳ್ಳಲಿಲ್ಲ. ಅನೇಕ ರಕ್ತಸಾಕ್ಷಿಗಳು, ವಿಶ್ವಾಸಿಗಳು, ಸ್ವಾರ್ಥಿಕರು, ರಾಯಭಾರಿಯಾಗಿರ್ತಕ್ಕಂಥವ್ರು ರಕ್ತಸಾಕ್ಷಿ ಹೇಳಿದರು. ನಾವು ನೋಡ್ತೇವೆ ಗೊತ್ತಾ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಪೊಲಿಕಾರ್ಪ್ ಸಾಕ್ಷಿಯಾದ, ಬಿಷಪ್ ಅಂತೀಪ್ ಸಾಕ್ಷಿಯಾದ. ಅನೇಕ ಹಿಂದಿನ ಮೊದಲನೇ ಕ್ರೈಸ್ತ ಸಭೆ, ಆದಿ ಕ್ರೈಸ್ತ ಸಭೆ 100 ವರ್ಷ ಗೊತ್ತಾ ಹಿಂಸೆಗೊಳಗಾಯಿತು, ಸಾಕ್ಷಿ ಆಯಿತು. ಸಾವಿರಾರು ಜನ ನಂಬಿಕೆಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಅವರೇನು ಮಾಡಿದರು? ಹೋರಾಟ ಮಾಡಿದರು. ನಂಬಿಕೆಯನ್ನು ಬಿಡದೆ ಸಾಯುವುದಕ್ಕೆ ಸಿದ್ಧರಾದರು. ಯೇಸುವನವರ ಅಲ್ಲಗಳೆಯಲೇ ಇಲ್ಲ. ಸೊ ಇಂಥವ್ರೇನು ಗೊತ್ತಂದ್ರೆ ಅವನ ಗುರುತು ಹಾಕಿಸಿಕೊಳ್ಳದೇ ಇದ್ದಾರೆ. ಇಂಥವರು ಕ್ರಿಸ್ತನೊಂದಿಗೆ 1000 ವರ್ಷ ಇವರೇನು ಗೊತ್ತಂದ್ರೆ ಅಧಿಕಾರ ಮಾಡುತ್ತಾರೆ. 1000 ವರ್ಷ ನಮ್ಮ ಕರ್ತನು ಈ ಲೋಕಕ್ಕೆ ಬರುವಾಗ 1000 ವರ್ಷ ಆತನ ರಾಜ್ಯದಲ್ಲಿ ಇವರು ನ್ಯಾಯಾಧಿಪತಿಗಳಾಗಿರುತ್ತಾರೆ. ಇವರು ಪ್ರಥಮ ಪುನರುತ್ಥಾನ ಹೊಂದಿದವರು. ಇಲ್ಲಿದೆ ಇವರು ಮೊದಲು ಸತ್ತು ಜೀವದಿಂದ ಎದ್ದು ಬಂದಂಥ ಅನೇಕ ಭಕ್ತರು, ಕರ್ತನ ಭಕ್ತರಾಗಿ ಸತ್ತವರು ಧನ್ಯರು. ನಾವು ನೋಡ್ತೇವೆ ಗೊತ್ತಾ, 13ನೇ ಅಧ್ಯಾಯದ 14-13 ಪ್ರಕಟಣೆಯಲ್ಲಿ ನೋಡ್ತೇವೆ ಗೊತ್ತಾ, ಕರ್ತನ ಭಕ್ತರಾಗಿ ಸುವಾರ್ಥಿಕರಾಗಿ ದೇವರ ರಾಜ್ಯಕ್ಕಾಗಿಯೂ ಕ್ರಿಸ್ತನ ಸ್ವಾರ್ಥೆಗಾಗಿಯೂ ಸಾಕ್ಷಿಯಾದರು ಕೋಟಿ 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 ಜನ. ನೀರೋ ಸಾಮ್ರಾಜ್ಯ, ನೀರೋ ಎಷ್ಟು ಜನರಿಗೆ ಸಹಧಾವನ ಮಾಡಿದ್ದಾರೆ, ಎಷ್ಟು ಶಿಲುಬೆಗೆ ಹಾಕಿ ಕೊಲ್ಲಿದ್ದಾರೆ, ಎಷ್ಟು ಬೆಂಕಿಗೆ ಸುಟ್ಟಿದ್ದಾರೆ, ಎಷ್ಟು ಜನ ಏನು ಗೊತ್ತಾ ಮೃಗಗಳ ಮುಂದೆ ಏನು ಗೊತ್ತಾ ಹಾಕಿ ಕೊಲ್ಲಿದ್ದಾರೆ, ಹುಲಿಗಳ ಮುಂದೆ ಹಾಕಿ ಕೊಲ್ಲಿದ್ದಾರೆ. ರಕ್ತಸಾಕ್ಷಿ ಆದರು, ಶಿರಛೇದನಾಗಿ ಹೋಯಿತು, ಬೆಂಕಿಯಿಂದ ಸುಡಲ್ಪಟ್ಟರು. ಅವರ ನಂಬಿಕೆಯನ್ನು ಕಳ್ಕೊಳ್ಳಲಿಲ್ಲ. ಅವರು ಪುನರುತ್ಥಾನ ಹೊಂದಿದವರು ಹಾರ. ಈಗ ಅವರು ಪ್ರಥಮ ಪುನರುತ್ಥಾನ ಹೊಂದಿದವರ. ಅದಕ್ಕೆ ಹೇಳ್ತಾ ಗೊತ್ತಾ, ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿ ತಲೆ ಹೊಯಿಸಿಕೊಂಡವ್ರು ಹಾರ. ಇವರೇನು ಗೊತ್ತಾ, ಜೀವವಾಗಿಯೇ ಇದ್ದ ನೋಡಿ. ಪ್ರಕಟಣೆ 1ನೇ ಸಂಧಿ 9ನೇ ವಚನದಲ್ಲಿ ಈ ಯೋಹಾನನು, ಯೇಸು ಸ್ವಾಮಿಯ ಶಿಷ್ಯನಾದ ಯೋಹಾನನಲ್ಲಿ ಹೇಳ್ತಾನೆ 1:9, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೇನೆ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ, ಆತನ ರಾಜ್ಯದ ನಿಮಿತ್ತ ಹಿಂಸೆ ಸಹಿಸಿಕೊಳ್ಳೋದಕ್ಕೋಸ್ಕರವಾಗಿ, ಆತನಿಗೋಸ್ಕರ ಸಾಯುವುದಕ್ಕೋಸ್ಕರವಾಗಿ ಇವತ್ತು ದಿವಸ ನಾ ಎಲ್ಲಿದ್ದೆ ಗೊತ್ತಾ, ಪತ್ಮೋಸ್ ದ್ವೀಪದಲ್ಲಿದ್ದೇನೆ. ಯಾಕೆ ಗೊತ್ತಾ, ಅಲ್ಲಿ ಈತನಿಗೆ ಕೊಲ್ಲುವುದಕ್ಕೋಸ್ಕರವಾಗಿ ಇಟ್ಟಿದ್ದರು. ಸುಡುವಂಥ ಬೆಂಕಿ ಕೆಂಡದ ಆ ಎಣ್ಣೆಯಲ್ಲಿ ಹಾಕಿ ಹುರಿದರು, ಆದರೆ ಈತನು ಸಾಯಲಿಲ್ಲ. ಅವಾಗೇನು ಗೊತ್ತೇನು ಎಲ್ಲಿ ಸಾಯ್ತಾನೆ ಈತನು ಗೊತ್ತಾ ಅಂದ್ರೆ ಗೊತ್ತಾ, ನೀರಿಲ್ಲದಂಥ, ಆಹಾರ ಇಲ್ಲದಂಥ ಸ್ಥಳ ಪತ್ಮೋಸ್ ದ್ವೀಪದಾಗ. ಅಲ್ಲಿ ಯಾವಾಗಲೂ ಬೆಂಕಿ ಕಾರ್ತಕ್ಕಂಥ, ಲಾವರಸ ಕಾರ್ತಕ್ಕಂಥ ಬೆಟ್ಟ. ಅಲ್ಲಿ ಇವನು ಸಾಯಲಿ ಎಂಬುದಾಗಿ ಅಲ್ಲಿ ಇದಿಟ್ಟಿದ್ರು. ಆದರೆ ಆ ಸಾಯಲಿಲ್ಲ, ಆತನು ಜೀವವಾಗಿಯೇ ಇದ್ದಾನೆ. ಅಲ್ಲಿ ಯೇಸುವಿನ ದರ್ಶನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಗೊತ್ತಾ, ಯೇಸುವಿನ ವಿಷಯವಾಗಿ ಸಾಕ್ಷಿಗೋಸ್ಕರವಾಗಿ ಪತ್ಮೋಸ್ ದ್ವೀಪದಲ್ಲ ಇದ್ದೇನೆ. ಇವತ್ತು ದಿವಸ ಆತನ ರಾಜ್ಯದಲ್ಲಿ ನಾವಿದ್ದೇವಾ? ನಮಗೆ ಪ್ರಥಮ ಪುನರುತ್ಥಾನ ಆಗಿದೆಯಾ? ದೀಕ್ಷಾಸ್ನಾನ ಆಗಿದೆ, ಸರಿ. ಪುನರುತ್ಥಾನ ಏನಾದರೂ ಆಗಿದೆ ನಮಗೆ? ಹೋಲಿ ಸ್ಪಿರಿಟ್ ಅನಾಯಿಂಟಿಂಗ್ ಏನಾರು ಆಗಿದೆ ನಮಗೆ? ಇವತ್ತಿನ ದಿವಸ ಅದನ್ನೇ ನಾವು ಇವತ್ತು ದಿವಸ ಕೇಳಬೇಕಾಗಿದೆ. ಪ್ರಕಟಣೆ ಸಂಧಿ 1:2 ಸಲಹೆ ಮಾತು ಹೇಳಿ ಗೊತ್ತಾ, ಯೋಹಾನನು ತಾನು ಕಂಡದನ್ನೆಲ್ಲ ತಿಳಿಸುವನಾಗಿ ದೇವರ ವಾಕ್ಯದ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿ ಸಾಕ್ಷಿ ಕೊಟ್ಟ. ಅವನು ಮರಣ ಹೊಂದಿ ಬರೋದಕ್ಕೋಸ್ಕರವಾಗಿ ಏನು ಗೊತ್ತಾ, ಅಂಥ ಪತ್ಮೋಸ್ ದ್ವೀಪದಲ್ಲಿ ಆತನು ಇಡಲ್ಪಟ್ಟ. ಮತ್ತು 6ನೇ ಅಧ್ಯಾಯ 9ನೇ ವಚನದಲ್ಲಿ ಇಲ್ಲಿ ಕೋಟಿ 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 ಸಮೂಹ ಏನು ಗೊತ್ತಂದ್ರೆ ರಕ್ತಸಾಕ್ಷಿ ಆಗ್ಯಾರ. ಇವರಿಗೆ ಪ್ರಥಮ ಪುನರುತ್ಥಾನ. 6ನೇ ಅಧ್ಯಾಯ 9ನೇ ವಚನ, ಆತನ 5ನೇ ಮುದ್ರೆಯನ್ನು ಹೊಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೇನು. ನೋಡಿ, ಯೇಸುವಿನ ಸಾಕ್ಷಿ ವಾಕ್ಯಕ್ಕೋಸ್ಕರವಾಗಿ ಎಷ್ಟೋ ಜನರು ಹತಸಾಕ್ಷಿಯಾಗಿದ್ದಾರೆ. ಇವತ್ತು ದಿವಸ ಅವರು ಎಲ್ಲಿಯಾರು ಗೊತ್ತಾ, ಯಜ್ಞವೇದಿಯ ಕೆಳಗಿದ್ದಾರೆ. ಅಂದರೆ ಗೊತ್ತಾ, ಪರದೈಸಿನಲ್ಲಿದ್ದಾರೆ, ತಂದೆಯ ಬಲಪಾರ್ಶ್ವದಲ್ಲಿದ್ದಾರೆ, ಪರಲೋಕದಲ್ಲಿ ಪರದೈಸಿನಲ್ಲಿ ರಕ್ತಸಾಕ್ಷಿ ಆದವರು. ಅವರು ಎಷ್ಟು ಜನ ಗೊತ್ತಾ, 1,44,000 ಇಸ್ರಾಯೇಲಿನ ಮನೆತನದಲ್ಲಿದ್ದು ರಕ್ತಸಾಕ್ಷಿಯಾಗಿದ್ದಾರೆ.
1,44,000 ಜನ ಇವರು ಹತಸಾಕ್ಷಿಗಳ. ಆಮೇಲೆ ಗೊತ್ತಾ 7ನೇ ಅಧ್ಯಾಯದಲ್ಲಿ ಗೊತ್ತಾ ನಾವು ನೋಡ್ತೇವೆ ಗೊತ್ತಾ, ಯಾರಿಂದಲೂ ಎಣಿಸಲಿಕ್ಕಾಗದಂಥ ಜನ ಏನಾರು ಗೊತ್ತಾ, ಅನೇಕ ಕೋಟಿ ಕೋಟಿ ಜನಹಾರ ಇವರು ಕ್ರಿಸ್ತನ ವಾಕ್ಯದ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ಸಾಕ್ಷಿಯಾದರು. ಇವು ಜನ ಗೊತ್ತಂದ್ರೆ ಏನು ಗೊತ್ತು, ಇವರು ರಕ್ತ ಸಾಕ್ಷಿಯರು ಕೋಟಿ ಕೋಟಿ ಎಣಿಸ್ಲಿಕ್ಕೆ ಬರಲಾರ್ದಷ್ಟನ. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಹೇಳ್ತಾನೆ ಗೊತ್ತಾ, ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ಇವರು ಯಾರು, ಎಲ್ಲಿಂದ ಬಂದವರು ಎಂದು ಆತನಿಗೆ, ಅಯ್ಯ ನೀನೇ ಬಲ್ಲೆ ಅಂದೇನು. ಅವನು ನನಗೆ ಇವರು ಹಿಂಸೆಯನ್ನು ಅನುಭವಿಸಿ ಬಂದವರು. ಇವರು ಯಾರ ಮಹಾಹಿಂಸೆಯಾಗಿ ಬಂದವರಾರ. ಮಹಾಹಿಂಸೆ ಆದವರು ಪ್ರಥಮ ಪುನರುತ್ಥಾನದಲ್ಲಿ ಸೇರಿದ್ದಾರೆ. ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಎಷ್ಟು ನೋಡಿ, ಇವರೇನು ಗೊತ್ತಾ, ತನ್ನ ವಸ್ತ್ರವನ್ನು ಕ್ರಿಸ್ತನ ರಕ್ತದಲ್ಲಿ ತೊಳೆದು ಶುಭ್ರ ಮಾಡಿಕೊಂಡಿದ್ದಾರೆ. ಇವತ್ತಿನ ದಿವಸ ಸಭೆ ಕ್ರಿಸ್ತನ ರಕ್ತದಲ್ಲಿ ನಿಮ್ಮ ಶರೀರವನ್ನು ತೊಳ್ಕೊಳ್ಳುವಂಥ ಒಂದು ದಿನ ಬರ್ತದೆ, ರಕ್ತ ಸಾಕ್ಷಿ ಆಗುವಂಥ ದಿನ ಬರ್ತದೆ. ನಿಮ್ಮ ನಂಬಿಕೆ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಅದನ್ನು ಬರ್ತದೆ. ಅವತ್ತಿನ ದಿವಸ ಅವರು ಕೋಟಿ ಕೋಟಿ ಜನ ಯೇಸುವಿನ ಸಾಕ್ಷಿಗಾದರು. ಅವರೆಲ್ಲರೂ ಗೊತ್ತಾ, ಇವತ್ತು ಎಣಿಸ್ಲಿಕ್ಕೆ ಬರಲಾರ್ದಂಥವ್ರು ಇವರು, ಅವರಿಗೆ ಬಿಳಿ ವಸ್ತ್ರಗಳವ. ಅವರೆಲ್ಲರೂ ಗೊತ್ತಾ, ತಂದೆಯ ಬಲಪಾರ್ಶ್ವದಲ್ಲಿ ಪರಲೋಕ ರಾಜ್ಯದಲ್ಲಿ ತಂದೆಯ ಮನೆಯಲ್ಲಿ ಅವರ. ಇವರೇನು ಗೊತ್ತಂದ್ರೆ ಇವರು ಇನ್ನು ಎಂದೂ ಏನು ಗೊತ್ತಾ ಮರಣ ಇಲ್ಲ, ಇವರು ರಕ್ತ ಸಾಕ್ಷಿಯಾದವರು. ಅದೇ ಪ್ರಕಾರ ನಾವು ನೋಡ್ತೀವಿ ಗೊತ್ತಂದ್ರೆ 2 ತಿಮೋತಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ಸಹ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 2 ತಿಮೋತಿ 1ನೇ ಅಧ್ಯಾಯ 8ನೇ ವಚನ, ಆದ್ದರಿಂದ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು ಎಂಬುದಾಗಿ ತಿಮೋತಿಗೇನು ಗೊತ್ತಾ ಪೌಲನು ಬರೀತಾ ಇದ್ದಾನೆ. ನನಗೋಸ್ಕರವಾಗಿ, ಕ್ರಿಸ್ತನಿಗೋಸ್ಕರವಾಗಿ ನೀನು ಸಾಕ್ಷಿ ಕೊಡೋದಕ್ಕೆ ಹಿಂಜರಿಯದೆ, ನಾಚಿಕೆ ಪಡದೆ, ನಿನ್ನಲ್ಲಿರ್ತಕ್ಕಂಥ ಈ ಬಲವನ್ನು ಉಪಯೋಗಿಸಿಕೊಂಡು ಸುವಾರ್ತೆಗೋಸ್ಕರ ಶ್ರಮೆ ಅನುಭವಿಸಿ ನೀನು. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಏನು ಗೊತ್ತಾ, ಆ ಮೃಗಕ್ಕೆ ಒಳಗಾಗದೆ, ಆ ಮೃಗಕ್ಕೆ ನಮಸ್ಕಾರ ಮಾಡದೆ, ನೀನು ಗೊತ್ತಾ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಳ್ಳಬಾರದು. ಈಗ ಗುರುತು ಹಾಕುವಂಥ ದಿನ ಬರ್ತಾ ಇದೆ. ಕ್ರೈಸ್ತ ಸಭೆಗೆ ಗುರುತು ಹಾಕುವಂಥ ಕೊನೆಯ ಯುಗದಲ್ಲಿ ಬರ್ತದೆ, ಬಂದಿದೆ, ಈಗಾಗಲೇ ಇದೆ, ಪ್ರಾರಂಭ ಆಗಿದೆ. ಇವತ್ತಿನ ದಿವಸ ಗೊತ್ತಾ ನಮ್ಮ ದೇಶದಲ್ಲಿ ಸಹ ಬರಲಿಕ್ಕಿದೆ. ಅಂಥ ಸಮಯದಲ್ಲಿ ನಿನ್ನ ನಂಬಿಕೆಯೇ ಪರೀಕ್ಷೆಗಾಗಿ ಅದು ಬರ್ತದೆ. ಅವತ್ತು ದಿವಸ ಅವರು ಸಾಕ್ಷಿ ಆದರು ನಂಬಿಕೆಗೋಸ್ಕರವಾಗಿ. ಇವತ್ತು ದಿವಸ ನಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಸಾಕ್ಷಿ ಆಗ್ತೆ ಅಥವಾ ಏನು ಗೊತ್ತಾ ಅಲ್ಲಗಳಿತೆ. ಪ್ರಥಮ ಪುನರುತ್ಥಾನದಲ್ಲಿ ಯಾರು ಸೇರ್ತಾರೆ, ಯಾರಿಗೆ ಪುನರುತ್ಥಾನ ಆಗಿರ್ತದೆ, ಯಾರಿಗೆ ರಿಸರಕ್ಷನ್ ಅದ, ಜೀವ ಇರುವಾಗಲೇ ಅವ್ರಿಗೆ ಪ್ರಥಮ ಪುನರುತ್ಥಾನ ಆಗಿದ್ದದ. ಅವ್ರೇನು ಗೊತ್ತಂದ್ರೆ ಸತ್ತು ಜೀವದಿಂದ ಎದ್ದು ಬಂದವರಾರ. ಇವರು ಎಂದಿಗೂ ಸಾಯವರಲ್ಲ. ಅಂದ್ರೇನು ಗೊತ್ತಾ, ಜಯ ಹೊಂದಬೇಕು. ಯಾವನು ಜಯ ಹೊಂದುತ್ತಾನೋ ಅವನು ಧನ್ಯನು. ಕ್ರೈಸ್ತರ ಜೀವಮಾನ ಹೋರಾಟದ ಜೀವಮಾನ ಇದೆ, ಪರೀಕ್ಷೆ, ನಿಮ್ಮ ನಂಬಿಕೆಗೆ ಪರೀಕ್ಷೆ ದಿನ ಬರ್ತಾ ಇದೆ. ಆವಾಗ ಏನು ಗೊತ್ತಾ, ನೀವು ನಂಬಿಕೆಯಲ್ಲಿ ಎಷ್ಟು ಜನ ಉಳಿತೀರಿ ಅಂತಕ್ಕಂಥದ್ದು ಅವತ್ತು ದಿವಸ ಪರೀಕ್ಷೆ ಆಗ್ತದೆ. ಇದರಲ್ಲಿ ಜಯ ಹೊಂದಬೇಕಾಗಿದೆ. ಸಭೆಯೇ, ಯಾವನು ಜಯ ಹೊಂದುತ್ತಾನೋ ಅವನು ಧನ್ಯನು. ಪರಲೋಕದಲ್ಲಿ ಬಚ್ಚಿಟ್ಟರು ಮನ್ನ ನಾನೇನು ಕೊಡುತ್ತೆ. ಯಾವ ಜಯ ಹೊಂದುತ್ತಾನೋ ಅವನಿಗೆ ಜೀವ ಜಯಮಾಲಿ ಅದ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಮನ್ನ ಅದ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಕಿರೀಟ ಅದ. ಯಾವನು ಜಯ ಹೊಂದುತ್ತಾನೋ ಅವನೇನು ಗೊತ್ತಾ, 2ನೇ ಮರಣ ಅವನಿಗಿಲ್ಲ. ಆ 2ನೇ ಮರಣ ಯಾವುದು ಗೊತ್ತಾ, ಆತ್ಮದ ಮರಣ. ಇವತ್ತು ದಿವಸ ನಾವು ಶರೀರದಲ್ಲಿ ಗೊತ್ತಾ ಸತ್ತಿದ್ದೇವಲ್ಲ, ನಿಮ್ಮ ಆತ್ಮ ಜೀವದಿಂದಿದೆ. ಯಾವಾಗ ನೀವು ಶರೀರದಲ್ಲಿ ಸತ್ತಿದ್ದೀರಿ, ಪಾಪದ ಪಾಲಿಗೆ ನೀವು ಸತ್ತಿದ್ದೀರಿ, ಈಗ ನೀವು ಎಲ್ಲಿದ್ದೀರಿ ಗೊತ್ತಾ, ಆತ್ಮನಲ್ಲಿದ್ದೀರಿ. ಆತ್ಮದ ಜೀವಮಾನದ. ಈಗ ನಾವು ಶರೀರದಲ್ಲಿ ನಾವು ಸಾಯ್ತೇವೆ, ಆದ್ರೇನು ಗೊತ್ತಾ, ಏನು ಗೊತ್ತಾ, ನಾವು ಆತ್ಮದಲ್ಲಿ ಜೀವಿಸ್ತಕ್ಕಂಥವ್ರಾಗಿರ್ತೀವಿ. ನಾವು ಆತ್ಮಕ್ಕೆ ಸಾವಿಲ್ಲ ನಮಗೀಗ.
ಆದರೆ ಯಾರನ್ನು ಗೊತ್ತಾ ಈ ಹೋರಾಟ ಮಾಡಲ್ಲ, ಯಾರಿಗೆ ಪ್ರಥಮ ಪುನರುತ್ಥಾನ ಆಗಲ್ಲ, ಅವರು ಎರಡನೇ ಮರಣ ಗೊತ್ತಾ ಆತ್ಮಕ್ಕೆ ಸಾವದ, ಆತ್ಮ ದೇಹ ಎರಡೂ ಏನು ಗೊತ್ತಂದ್ರೆ ಪಾತಾಳಕ್ಕೆ ಇಳಿದು ಹೋಗ್ತದೆ. ರಾತ್ರಿ ಹಗಲು ಏನು ಗೊತ್ತಾ ಅಲ್ಲಿ ಬೆಂಕಿ ಕೇರಿ ಅದ. ಅದಕ್ಕೇನು ಗೊತ್ತಾ ದೇವ್ರ ಮಕ್ಕಳೇ ವಾಕ್ಯ ಹೇಳ್ತಾರೆ, ಪ್ರಥಮ ಪುನರುತ್ಥಾನದಲ್ಲಿ ಯಾರು ಸೇರ್ತಾರೆ ಅವರು ಧನ್ಯರು. ನಾವು ಯಾವ ಪುನರುತ್ಥಾನ ಆಗಿದೆ ನಮಗೆ? ಪ್ರಥಮ ಪುನರುತ್ಥಾನ. ನಮ್ಮ 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 ಹಿರಿಯರು, ನಮ್ಮ 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 ಬೋಧಕರು ಇವತ್ತು ದಿವಸ ಅವರು ರಕ್ತ ಸಾಕ್ಷಿ ಹೋಗಿದ್ದಾರೆ. ಪ್ರವಾದಿಗಳು, ಅಪೊಸ್ತಲರು, ಅನೇಕ ರಕ್ತ ಸಾಕ್ಷಿಗಳು, ಕೋಟಿ ಕೋಟಿ ಜನ ಇವತ್ತಿನ ದಿವಸ ಗೊತ್ತಾ ಅವರು ಮರಣ ಹೊಂದಿದ್ದಾರೆ. ಸೇವೆಯ ನಿಮಿತ್ತವಾಗಿ, ವಾಕ್ಯದ ನಿಮಿತ್ತವಾಗಿ ಮರಣ ಹೊಂದಿದ್ದಾರೆ. ಇವತ್ತು ದಿವಸ ಎಲ್ಲಿದ್ದಾರೆ ಗೊತ್ತಾ? ತಂದೆ ಬಲಪಾಲಿಸಿದ. ಈಗ ನಾವಿಲ್ಲಿದ್ದೇವಲ್ಲ, ಈಗ ನಮಗೇನು ಗೊತ್ತಾ ಪರೀಕ್ಷೆ ಆಗ್ತದೆ. ಅವ್ರಿಗೆ ನಂಬಿಕೆಗೆ ಪರೀಕ್ಷೆ ಆದ ಹಾಗೆಯೇ ಈಗ ನಮಗೂ ಪರೀಕ್ಷೆ ಆಗುವಂಥ ದಿನಗಳವ. ಇದರ ಅವರು ಜಯ ಹೊಂದಿ ಹೋಗಿದ್ದಾರೆ, ತಂದೆಯ ಬಲಪರಿಸದಲ್ಲರ ಅವರ ಆತ್ಮದ ಯಾವಾಗಲೂ ಜೀವಿಸ್ತಕ್ಕಂಥವ್ರು. ಇವತ್ತು ದಿವಸ ನಾವು ಶರೀರದಾಗಿದ್ದೇವಲ್ಲ, ಇದಕ್ಕೆ ಬಹಳ ಕಷ್ಟ ಆಗ್ತದೆ, ಶರೀರಕ್ಕೆ ಕಷ್ಟ ಆಗ್ತದೆ. ಆದರೆ ನಾವು ಈ ಲೋಕದಲ್ಲಿ ಆತ್ಮದಾಗಿದ್ದೇವಲ್ಲ, ಅದಕ್ಕೇನು ಗೊತ್ತಾ ಆ ಪ್ರಥಮ ಪುನರುತ್ಥಾನದಲ್ಲಿ ಸೇರೋದಕ್ಕೋಸ್ಕರ ನಮಗೆ ಅಹಿಂಸೆ ಬಂದಾಗ ಹಿಂದೆಗೇರೆ ನಾವು ಸಹಾಯ ಏನು ಗೊತ್ತಾ ಕ್ರಿಸ್ತನು ನಮಗೆ ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ನಾವು ಹೋಗಬೇಕಾಗಿದೆ. ನಾನೇ ಮಾರ್ಗ, ಬಾಗಿಲು ತಿರುಗಬೇಕಾದ್ರೆ ಆ ಮಾರ್ಗ ಬಿಟ್ಟು ಬೇರೆ ಯಾವುದೂ ಇಲ್ಲ. ಪರಲೋಕದ ಮಾರ್ಗ ಬೇರೆ ಇಲ್ಲ, ಆತನೇ ಆ ಮಾರ್ಗ. ಆ ಮಾರ್ಗ ಏನು ಗೊತ್ತಾ? ಶಿಲುಬೆ, ಶ್ರಮೆ, ಸಂಕಷ್ಟದಿಂದೇ ಹೊರತು ಯಾರೂ ನಿಶ್ಚಿಂತೆಯಾಗಿ ಹೋಗೋದಿಲ್ಲ. ಭಾಳ ಎಚ್ಚರ. ಅದಕ್ಕೇನು ಗೊತ್ತಾ ಪ್ರಥಮ ಪುನರುತ್ಥಾನದಲ್ಲಿ ಸೇರಿದವರು ಧನ್ಯರು. ಮಾತು ಪ್ರಕಟಣೆ 19:9 ಹೊತ್ತ ಬರೆಯಲ್ಪಟ್ಟದ 19:9 ಯಜ್ಞದ ಕುರಿಯಾದ ಆತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು. ಇವರು ಯಾರು ಗೊತ್ತಾ? ಯಜ್ಞದ ಕುರಿಯಾದ ಆತನ ಔತಣಕ್ಕೆ ಕರೆಸ್ಕೊಂಡವರ. ಎರಡನೇ ಏನು ಗೊತ್ತಾ? ಯಜ್ಞದ ಕುರಿಯಾದ ಆತನ ವಿವಾಹದ ಔತಣಕ್ಕೆ, ಆತನ ಮಗನ ವಿವಾಹದ ಔತಣಕ್ಕೆ ಅಂದರೆ ಗೊತ್ತಾ ಆ ಮಗನಿಗೆ ಸರಿ ಸಮಾನ ಆಗೋದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನು ಯಾವ ರೀತಿಯಿಂದ ಶ್ರಮೆ ಸಂಕಷ್ಟಗಳು ಅನುಭವಿಸಿದಾನೋ ನಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಸಹ ಆ ಮಗನ ಔತಣ ಅಂದರೆ ಏನು ಗೊತ್ತಾ? ಶಿಲುಬೆಯ ಮರಣ. ನಮಗೆ ಪರೀಕ್ಷೆ ಆಗ್ತದೆ, ಅದಕ್ಕೆ ನಮಗೆ ಕರೆಯಲ್ಪಟ್ಟಿದ್ದೆವು ನಾವು, ಅದಕ್ಕೆ ಕರೆಯಲ್ಪಟ್ಟಿದ್ದೆವು ನಾವು ಈ ಲೋಕದಲ್ಲಿ ಮನ ಬಂದ ಹಾಗೆ ಜೀವಿಸೋದಕ್ಕೆ, ಶರೀರದಲ್ಲಿ ಬದುಕೋದಕ್ಕಾಗಿ ನಮ್ಗೆ ಕಟ್ಟಿಲ್ಲ. ನಮಗೇನು ಗೊತ್ತಂದ್ರೆ ಆ ಮಗನ ಔತಣಕ್ಕೆ ನಮ್ಮನ್ನು ಕರೆಸಿಕೊಂಡವರಿದ್ದೇವೆ, ನಾವು ಧನ್ಯರಿದ್ದೇವೆ. ಯಾರು ಆ ಮಗನ ಔತಣಕ್ಕೆ ಸಿದ್ಧಾಗಿದೆ, ಆತನ ಭಕ್ತರು ಸಾವು ಅನೇಕರು ಕೋಟಿ ಕೋಟಿ ಆ ಔತಣಕ್ಕೆ ಹೋದರು, ಸಿದ್ಧ ಆದರು, ಅವ್ರಿಗೆ ಪ್ರಥಮ ಪುನರುತ್ಥಾನ ಆಗಬೇಕು. ಮತ್ತು ಅದೇ ಪ್ರಕಟಣೆ 26 ಹೇಳಿದ ಗೊತ್ತಾ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವ ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇವನಿಗೇನು ಗೊತ್ತಾ? ಎರಡನೇ ಮರಣ ಇಲ್ಲ. ಎರಡನೇ ಮರಣ ಅಂದರೆ ಅದು ಆತ್ಮದ ಮರಣ. ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಇರ್ತಕ್ಕಂಥ ಜನರಿಗೆ ಶರೀರದ ಮರಣ ಆಗ್ತದೆ, ಆದ್ರೆ ಇನ್ನೊಂದು ಮರಣ ಅದ, ಆತ್ಮದ ಮರಣ. ಮಣ್ಣಿಂದ ಹುಟ್ಟಿರ್ತಕ್ಕಂಥ ಮಣ್ಣಿಗೆ ಹೋಗ್ತದೆ. ಇದೇನು ಗೊತ್ತಂದ್ರೆ ಶರೀರದ ಮರಣ ಅದ. ಆದರೆ ನಾವು ಪಾಪದ ಪಾಲಿಗೆ ಏನು ಗೊತ್ತಾ ಸತ್ತಿದ್ದೇವೆ, ನಾವು ಈ ಕ್ರಿಸ್ತನಲ್ಲಿದ್ದೇವೆ, ನಾವು ಆತ್ಮನಲ್ಲಿದ್ದೇವೆ. ಆದರೆ ಈ ದೇಹ ಸಹಿತ ಇದಕ್ಕೆ ಪರೀಕ್ಷೆ ಆಗ್ತದೆ. ಇದಕ್ಕೆ ಪರೀಕ್ಷೆ ಆಗ್ತದೆ. ಯಾವಾಗ ನಮ್ಮಲ್ಲಿ ಆತ್ಮ ಅದ, ಇದಕ್ಕೆ ಪರೀಕ್ಷೆ ಆಯ್ತದ. ಪರೀಕ್ಷೆ ಆಗಿದ ಮೇಲೆ ಏನು ಗೊತ್ತಂತಂದ್ರೆ ಈ ಲೋಕದಾಗಿ ನಾವು ಯಾತ್ರೆ ನಾವು ಮುಗಿಸ್ತೇವೆ, ಆದ್ರೆ ಆತ್ಮನಲ್ಲಿರ್ತೇವೆ. ಆದ್ರೆ ನಿಜವಾದಂಥ ಜೀವಮಾನನೇ ಅನ್ನೋದು ಗೊತ್ತಾ ಆಫ್ಟರ್ ಡೆತ್. ಯಾವಾಗ ನಮಗೆ ಮರಣ ಆಗ್ತದೆ ಈ ಶರೀರದಾಗ, ನಿಜವಾದಂಥ ಜೀವಮಾನ ಎಲ್ಲದು ಗೊತ್ತಾ? ಆತ್ಮ. ಅದೇನು ಗೊತ್ತಂದ್ರೆ ಆ ಆತ್ಮದ ಸಾವು ಎಲ್ಲದು ಗೊತ್ತಾ? ಯಾರಿಗೆ ಪ್ರಥಮ ಪುನರುತ್ಥಾನ ಆಗಿಲ್ಲ ಅವರು ಏನಂತ ಗೊತ್ತಂದ್ರೆ ಎಲ್ಲೇನು ಗೊತ್ತಾ? ಎರಡನೇ ಮರಣ ಅಂದರೆ ಬೆಂಕಿ ಕೆರಿ ಅದ. ಅವ್ರಿಗೆ ನ್ಯಾಯ ತೀರ್ಪಿಗೆ ಗುರಿ ಆಗ್ತಾರೆ. ಅವ್ರೇನು ಗೊತ್ತಂದ್ರೆ ನಿತ್ಯ ಜೀವಕ್ಕಿಲ್ಲ, ನಿತ್ಯ ನಾಶನಕ್ಕೆ, ನಿತ್ಯ ನರಕಕ್ಕೆ ಗುರಿಯಾಗಿ ಹೋಗ್ತಾರೆ. ಅದು ಎರಡನೇ ಮರಣ. ನಮ್ಮ ಮುಂದೆ ಹೇಳ್ತೀನಿ. ಅದಕ್ಕೆ ಗೊತ್ತಾ ಆತನ ಪ್ರಥಮ ಪುನರುತ್ಥಾನದಲ್ಲಿ ಯಾರು ಹೋಗಿರ್ತಾರೋ ಅವ್ರಿಗೆ ಎರಡನೇ ಮರಣ ಇಲ್ಲ. ಮತ್ತು 22:14 ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟ ತಮ್ಮ ನಿಲುವಂಗಿಗಳನ್ನು ತಿಳ್ಕೊಂಡವರು ಧನ್ಯರು. ನಿಲುವಂಗಿ ಅದನ್ನು ಏನು ಗೊತ್ತಾ? ನಿಮ್ಮ ದೇಹ ಶುದ್ಧಿರಲಿ, ನಿಮ್ಮ ಅಂಗ ದೇವರ ಆಲಯವಾಗಿದೆ, ನಿಮಗೆ ಗೊತ್ತಿಲ್ಲೇನು? ಅದನ್ನು ಮನಸ್ಸು ಬಂದ ಹಾಗೆ ಬಳಸ್ತಾ ಇದ್ದೀರೇನು? ಈ ಶರೀರದಲ್ಲಿ ನಿಮಗೊಂದು ದೀಕ್ಷಾಸ್ನಾನ ಆದರೂ ಸಹ ಏನು ಗೊತ್ತಾ ಒಳಗಿರ್ತಕ್ಕಂಥ ಆತ್ಮ ಬದಲಾವಣೆ ಆಗಿಲ್ಲೇನು? ನಿಮ್ಮ ಅಂಗಿ ತೊಳ್ಕೊಂಡಿಲ್ಲ ನೀವು? ಅದಕ್ಕೆ ಗೊತ್ತಾ ನಿಮ್ಮ ನಿಲುವಂಗಿಗಳನ್ನ ಗೊತ್ತಾ ತೊಳ್ಕೊಳ್ಳಿರಿ. ನಿಮ್ಮ ನಡೆ ನುಡಿ ಕ್ರಿಯೆಗಳು ಒಂದು ಸಾರಿ ಕ್ರಿಸ್ತನಿಗಾಗಿ ನೀವು ಜೀವಿಸಲು ಮನಸ್ಸು ಮಾಡಿದ್ದೀರಲ್ಲ, ಅಂದಮೇಲೆ ಗೊತ್ತಾ ನೀವು ತೊಳ್ಕೊಂಡವರಿದ್ದೀರಿ. ನೀವು ಶುದ್ಧರಾಗಿರ್ರಿ, ಸಿದ್ಧರಾಗಿರ್ರಿ, ಯಾವಾಗಲೂ ಕರ್ತನ ಜೊತೆಯಲ್ಲಿ ನೀವಿರಿ. ನಿಮಗೇನು ಗೊತ್ತಾ? ಎರಡನೇ ಮರಣ ಇಲ್ಲ.
ನಿಲುವಂಗಿ ತೊಳ್ಕೊಂಡು ಸಾಯುವುದಕ್ಕೋಸ್ಕರ ಸಿದ್ಧ ಇರಬೇಕು. ನಿಮ್ಮ ನಂಬಿಕೆಗೆ ಬರುವಂಥ ಪರೀಕ್ಷೆಯಲ್ಲಿ ಸಿದ್ಧ ಆಗಿರಬೇಕು. ಸಾಯುವುದಕ್ಕೆ, ಬದುಕೋದಕ್ಕಲ್ಲ. ಶರೀರದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಎಲ್ಲ ತ್ಯಾಗ ಮಾಡ್ಕೊಳ್ಳೋಕ್ಕೆ ಸಿದ್ಧ ಇದ್ದರೆ ಮಾತ್ರ ಪರಲೋಕ ಅದ. ನಮಗೇನು ಗೊತ್ತಂದ್ರೆ ಪುನರುತ್ಥಾನ ಆಗ್ತದೆ. ನಾವು ಪರಲೋಕದಲ್ಲಿ ಏನು ಗೊತ್ತಾ, ಎರಡನೇ ಮರಣ ನಮಗೆ ಇಲ್ಲ. ಮತ್ತು ಪ್ರಕಟಣೆ 7:14 ಬರೆಯಲ್ಪಟ್ಟ ಇವರು ಆ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮನ್ನು ಶುಭ್ರ ಮಾಡಿಕೊಂಡಿದ್ದಾರೆ. ನೋಡಿರಿ, 2 ತಿಮೋತಿ 2:11-12 ಬರೆಯಲ್ಪಟ್ಟರು. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವ ಸತ್ತಿದ್ದೇವ. ನಾವು ಆತನೊಡನೆ ಸತ್ತಿದ್ದರೆ, ಈ ಶರೀರದಲ್ಲಿ ಆತನಿಗೋಸ್ಕರವಾಗಿ ನಾವು ರಕ್ತ ಸಾಕ್ಷಿ ಆಗಿದ್ದರೆ, ಕ್ರಿಸ್ತನ ಹಾಗೆ ನಾವು ಆಗಿದ್ದರೆ ನಾವು ಆತ್ಮದಲ್ಲಿ ಜೀವಿಸ್ತೇವೆ. ಈಗೇನು ಗೊತ್ತಾ, ನಮಗೆ ಎರಡನೇ ಮರಣ ಇಲ್ಲ, ನಮಗೆ ಪ್ರಥಮ ಪುನರುತ್ಥಾನ ಆಗಿಲ್ಲ. ನಾವು ಆತನೊಡನೆ ಸತ್ತಿದ್ದರೆ ನಮಗೇನಾಗ್ತದೆ ಗೊತ್ತಾ, ಬದುಕ್ತೇವೆ ನಾವು. ಒಂದು ವೇಳೆ ಆತನ ಹಾಗೆ ನಾವು ಜೀವಿಸಲಾರ್ದು ಹೋದೆವು ಅಂತಂದ್ರೆ, ಈ ಶರೀರ ಸಾಯಲಾರ್ದು ಹೋಯ್ತಂದ್ರೆ ಏನು ಗೊತ್ತಾ, ಎರಡನೇ ಮರಣ ನಮ್ಮ ಮೇಲೆ ಆದ. ದೇವನಾಮ ಸ್ತೋತ್ರ ಉಂಟಾಗಲಿ. ಮತ್ತು ರೋಮ 8:17 ಬರೆಯಲ್ಪಟ್ಟದ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ, ನೋಡಿ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗಿರುವೆವು. ನಾವು ಕ್ರಿಸ್ತನಿಗೆ ಸಂಭವಿಸಿದಂಥ ಬಾಧೆಗಳನ್ನು ನಮ್ಮ ಶರೀರದ ಮೇಲೆ ಹೊತ್ತುಕೊಂಡು ನಾವು ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವುದಾದರೆ ನಾವೇನು ಗೊತ್ತಂದ್ರೆ ಆತನ ಮಹಿಮೆಯಲ್ಲಿ ನಾವು ಜೀವಿಸ್ತೇವೆ. ಅದಕ್ಕೇನು ಗೊತ್ತಾ, ನಾವು ಸಾಯಲಿಕ್ಕೆ ತಯಾರಾಗಿಲ್ಲ ಅಂದ್ರೆ ಗೊತ್ತಾ, ನಮಗೆ ಎರಡನೇ ಮರಣ ಆದ. ಭಾಳ ಜಾಗೃತಿಯಾಗಿರಬೇಕಾಗಿದೆ. ನಮಗೆ ಪ್ರಥಮ ಪುನರುತ್ಥಾನ ಆಗ್ಯದ. ಪ್ರಥಮ ಪುನರುತ್ಥಾನ ಆದವ್ರು ಹೋದರು. ತಂದೆಯ ಬಲಪಾರ್ಶ್ವದಲ್ಲಿ ಕೋಟಿ ಕೋಟಿ ಜನ ಇದ್ದಾರೆ. ಪ್ರವಾದಿಗಳು, ಅಪೊಸ್ತಲರು, ಭಕ್ತರು, ಕೋಟಿ ಕೋಟಿ ಜನ ಸಮೂಹ. ಇವತ್ತು ದಿವಸ ಅದು ಪರದೈಸು, ಅದು ಪರಲೋಕ, ಅಲ್ಲಿದೆ. ಅಲ್ಲಿ ಮಕ್ಕಳು ತಂದೆಯ ಬಲಪಾರ್ಶ್ವದಲ್ಲಿದ್ದಾರೆ. ಅವರು ಅಲ್ಲಿ ಯಾವಾಗಲೂ ಆರಾಧನೆ ಮಾಡ್ತಾ ಇದ್ದಾರೆ, ಅಲ್ಲಿದ್ದಾರೆ. ಇವತ್ತು ದಿವಸ ನಾವು ಇಲ್ಲಿದ್ದೀವಿ. ನಾವು ಹೇಗಿದ್ದೇವೆ? ನಮ್ಮ ನಿಲುವಂಗಿಗಳನ್ನ ತೊಳ್ಕೊಂಡಿದ್ದೇವಾ? ಒಂದೇಳು ತೊಳ್ಕೊಂಡಿಲ್ಲ ಅಂತಂದಾಗ ಏನು ಗೊತ್ತಾ, ಎರಡನೇ ಮರಣ ಆದ. ಅದು ಆತ್ಮದ ಮರಣ. ಆತ್ಮ ಮರಣ ಆಗಿದ ಮ್ಯಾಗ ಏನು ಗೊತ್ತಂದ್ರೆ, ನಿರಂತರವಾಗಿರ್ಬೇಕಂದ್ರೆ ನರಕಕ್ಕೆ ಹೋಗ್ತಕ್ಕಂಥ ಸಮಯ ಬರ್ತದೆ. ದೇವ್ರ ಮಕ್ಕಳೇ, ಇದು ನೆನಪಿಟ್ಕೋಬೇಕು. ಆದಾಮ ಮೊದಲು ಯಾವುದರಲ್ಲಿ ಸತ್ತ? ಆದಾಮ ತಿನ್ನಬಾರ್ದಂತಕ್ಕಂಥ ಹಣ್ಣನ್ನು ತಿಂದನಲ್ಲ, ತಿಂದಿದ ಮೇಲೆ ದೇಹದಲ್ಲಿ ಸತ್ತನ ಏನು ಆತ್ಮದಾಗ ಸತ್ತನ? ಭಾಳ ಜಾಗೃತಿ ಆಗಿದೆ. ಮನುಷ್ಯ ಯಾವಾಗಲೂ ಗೊತ್ತಾ, ಮೊದಲು ಶರೀರದಲ್ಲಿದ್ದಂಥ ಮನುಷ್ಯ ಜೀವ ಇರುವಾಗಲೇ ಏನು ಗೊತ್ತಾ, ಆತ್ಮದಾಗ ಸತ್ತು ಹೋಗ್ತಾನೆ. ಆತ್ಮದ ಸತ್ತು ದೇವರ ಆಜ್ಞೆ ಪ್ರಕಾರ ನಡಿಲಾರ್ದು ಹೋದ. ಒಂದು ದೇವರ ಆಜ್ಞೆಗಳ ಪ್ರಕಾರ ಜೀವಿಸಲಾರ್ದು ಹೋದ ಅಂದ್ರೆ ಗೊತ್ತಾ, ಆತ್ಮ ಸತ್ತು ಹೋಯಿತು. ಒಣ ಶರೀರದಾಗ ಹಾರ. ಯಾವಾಗ ಆತ್ಮ ಸತ್ತು ಹೋಯಿತು, ಶರೀರದಾಗ ಹಾರ. ಇವೇನು ಗೊತ್ತಾ, ಮುಂದೆ ನಾಳೆ ಎರಡನೇ ಮರಣ ಆದೇಳಿ. ಪ್ರಥಮ ಪುನರುತ್ಥಾನ ನನಗೆ ಆಗೇ ಇಲ್ಲ. ಅದಕ್ಕೋಸ್ಕರವಾಗಿ ಮತ್ತು ಬಹಳ ಜಾಗೃತಿ ಆಗಿರಬೇಕಾಗಿದೆ. ಎರಡನೇ ಮರಣ ಅದು ಬೆಂಕಿಯ ಕೆರೆ, ಸೆಕೆಂಡ್ ಡೆತ್. ಯಾರಿಗೂ ಇದಾಗಬಾರ್ದು. ನಾವು ಅದಾಗಬಾರ್ದು. ಇವಾಗಲೇ ನಾವು ಆ ದಾರಿ ಹುಡ್ಕೋಬೇಕು. ಯಾವ ಎರಡು ಮಾರ್ಗ ಅವ. ಒಂದು ಅಗಲವಾದಂಥ ಮಾರ್ಗ ಇದೆ, ಒಂದೇನು ಗೊತ್ತಂದ್ರೆ ಇಕ್ಕಟ್ಟಾದ ಮಾರ್ಗ. ಇಕ್ಕಟ್ಟಾದ ಮಾರ್ಗದ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಶ್ರಮೆ ಅದ, ಸಂಕಷ್ಟ ಅದ, ಭಾಳ ಕಷ್ಟ ಅದ. ಪರ್ಲೋಕ ಅಲ್ಲಿ ಹೋಗೋರು ಕೆಲವು ಜನ. ಆದ್ರೆ ಗೊತ್ತು ಅಗಲವಾದ ಮಾರ್ಗ ಅದು ಹೋಗ್ತಕ್ಕಂಥವ್ರು ಬಹಳ ಜನ ಆ ಥರ ಹೋಗ್ತಾರೆ. ಆ ಬೆಂಕಿ ಕೆರೆಗೆ ಹೋಗ್ತಕ್ಕಂಥವ್ರು ಬಹಳ ಜನ. ಅದಕ್ಕೆ ನಮ್ಮ ಕರ್ತನೆಯ ಲೋಕಕ್ಕೆ ಬಂದು ತನ್ನ ಮಾದರಿಯ ಜೀವಿತ ಕ್ರೈಸ್ತರಿಗೆ ಕಲಿಸ್ಕೊಟ್ಟು ಹೋಗಿದ್ದಾನೆ. ನಮ್ಮ ಜೀವಮಾನ ಏನದು ಗೊತ್ತಾ, ಪ್ರಥಮ ಪುನರುತ್ಥಾನದ ಜೀವಮಾನದ, ಹೊಸದಾಗಿ ಹುಟ್ಟಿದಂಥ ಜೀವಮಾನದ. ಹಳೆಯದ ನಮ್ಮಲ್ಲಿ ಇಲ್ಲ. ಕ್ರಿಸ್ತನಿಗಾಗಿ, ಕ್ರಿಸ್ತನ ಮಹಿಮೆಗಾಗಿ, ಆತನ ಮಹಿಮೆಗೆ ನಾ ಏನು ಮಾಡಬೇಕು, ಆತನಿಗೆ ನೀ ಹ್ಯಾಂಗೆ ಜೀವಿಸಲಿ, ನಮ್ಮ ನಡೆ ನುಡಿ ಕ್ರಿಯೆಗಳೆಲ್ಲ ನನ್ನ ಕ್ರಿಸ್ತನಿಗೆ ನಾ ಹ್ಯಾಂಗೆ ಕಾಣಿಸ್ಬೇಕು, ನಾನು ಆತನ ಯಾವ ರೀತಿ ಮಹಿಮೆ ಪಡಿಸ್ಬೇಕು ಅಂತಕ್ಕಂಥ ಜೀವಮಾನನೇ ಇದು ಡಿಸಿಪ್ಲಿನ್. ನನ್ನ ಜೀವಮಾನೇ ಒಂದು ಬೈಬಲ್ ಆಗಿರಬೇಕು. ನನ್ನ ಜೀವನೇ ಒಂದು ಚರಿತ್ರೆ, ಕ್ರಿಸ್ತನ ಚರಿತ್ರೆ ಆಗಿರಬೇಕು. ಹೀಗಿರುವುದಾದ್ರೆ ಗೊತ್ತಾ, ಮರಣ ನನಗಿಲ್ಲ. ಈಗ ಎರಡನೇ ಮರಣ ನಾವು ನೋಡ್ತೀವಿ. ಮತ್ತೇನು ಬರೆದು ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದಲ್ಲಿ ಈ ಎರಡನೇ ಮರಣ ನಾನು ಹೇಳ್ತಿದ್ದೇನೆ. ಎರಡನೇ ಮರಣ ಅಂದರೆ ಯಾನಂತ ಹೇಳಿ ಮುಗಿಸ್ತೇನೆ.
ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡುವ ಆತನಿಗೆ ಹೆದರಿರಿ. ನೋಡಿ, ಇಲ್ಲೇನದು ಗೊತ್ತಾ? ಆತ್ಮ ಮತ್ತು ದೇಹ ಎರಡೂ ಭೀ ಸಾಯ್ತಾವೆ. ಎರಡನೇ ಮರಣದಾಗ ಆತ್ಮನೂ ಸಹಿತದ, ದೇಹ ಭೀ ಸಹಿತವ. ಯುಗಾಂತರಕ್ಕೆ ಹೊಂಟೋಯ್ತದು. ಬದುಕಿ ಲೋಕದಾಗ ಬದುಕಿ ಈ ವರ್ಷ ಕ್ರೈಸ್ತರಾಗಿ ಬದುಕಿ ನಾವು ಆತ್ಮದ ಜೀವಿತ ಜೀವಿಸಲಾರದೆ ಒಂದು ಸತ್ಯವಂತಂದ್ರೆ ಏನಾಗ್ತದೆ ಗೊತ್ತಾ? ಶರೀರ ಮತ್ತು ಆತ್ಮ ಎರಡೂ ಎಲ್ಲಿ ಹೋದು ಗೊತ್ತಂದ್ರೆ ನರಕಕ್ಕೆ ಹೋದು. ಆದರೆ ಈ ಲೋಕದಾಗ ಗೊತ್ತಾ, ದೇಹ ಮತ್ತು ಆತ್ಮ ಎರಡನ್ನು ಕೊಲ್ಲುವಂಥವ್ರಿಗೆ ಏನು ಗೊತ್ತಾ? ಈಗ ಗೊತ್ತಾ, ನೀವು ಬರೀ ದೇಹ ಕೊಲ್ಲತಕ್ಕಂಥವ್ರಿಗೆ ಅಂಜಬೇಡ್ರಿ ನೀವು. ಈ ಲೋಕದಾಗ ಆತ್ಮ ದೇಹ ಎರಡು ಯಾವ ಕೊಲ್ತಾನ? ಪರಲೋಕದಲ್ಲಿರ್ತಕ್ಕಂಥ ನಮ್ಮ ತಂದೆಯನ ಆತ ಕೊಲ್ತಾನ. ಅದಕ್ಕೇನು ಗೊತ್ತಾ? ಆತನಿಗೆ ಹೆದರಿರಿ ನೀವು. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡುವ ಆತನಿಗೆ ನೀವು ಅಂಜಬೇಕು. ನಾವು ನೋಡ್ತೇವೆ ಪ್ರಕಟಣೆ 20ನೇ ಅಧ್ಯಾಯ 14 ಇಲ್ಲೇ ಬರೆದಿದೆ ಗೊತ್ತಾ? ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣ. ಎರಡನೆಯ ಮರಣ ಅಂದರೆ ಏನು ಗೊತ್ತಾ? ಬೆಂಕಿಯ ಕೆರೆ. ಅದರಾಗ ಮೃತ್ಯು ಪಾತಾಳ ಸಾವು. ಅಲ್ಲೇನು ಗೊತ್ತಾ? ಮೃತ್ಯು ಅಲ್ಲೇ ಅದ. ಅಲ್ಲೇನು ಗೊತ್ತಾ? ಪಾತಾಳ. ಅದ್ರಾಗ ಬೆಂಕಿ ಉರಿತಾ ಇರ್ತದ. ಬೆಂಕಿ ಕೆಂಡ ಎಷ್ಟು ಉರಿತದ. ಅಗಲವಾದ ದೊಡ್ಡ ಜಾಗದಲ್ಲಿ ನನಗೆ ಸಾಕಲ್ಲ. ಬೆಂಕಿ ಸುಟ್ಟು ಸುಟ್ಟು ಇಷ್ಟು ಜನ ಭೂಲೋಕದ ಇಷ್ಟು ಜನ ಬಂದರು ನನಗೆ ಸಾಕಂಬಲ್ಲ. ಸುಡೋದು ಬೆಂಕಿ ಆರಲ್ಲ. ಆದ್ರೆ ನಿನ್ನ ಕಷ್ಟ ಮುಗಿಯಲ್ಲ. ಅಲ್ಲಿ ನೀ ಯಾವಾಗಲೂ ನಿರಂತರಾಗಿರ್ತಿ. ಎಲ್ಲಿ? ತಾಪತ್ರಯದಾಗಿರ್ತಿ. ರಾತ್ರಿ ಹಗಲು ಶ್ರಮೆ, ಹಲ್ಲು ಕಡಿತಾ ಇರ್ತಿ. ಸಾಯೋದಿಲ್ಲ ನೀನು. ಅಲ್ಲಿ ಬೆಂಕಿ ಕಾರ್ತಾ ಇರ್ತದ. ಸಾಯ್ಬೇಕಂತ ಪ್ರಯತ್ನ ಮಾಡ್ತಿ, ಜೀವ ಹೋಗಲ್ಲ. ಅದು ಪಾತಾಳ, ಮೃತ್ಯು. ಎಲ್ಲಿದೆ ಗೊತ್ತಾ? ಬೆಂಕಿ ಕೆರೆಗದ. ಅದು ಏನು ಗೊತ್ತಾ? ಎರಡನೇ ಮರಣ. ಮತ್ತು ಪ್ರಕಟಣೆ 2:11 ಬರೆದಿದೆ ಗೊತ್ತಾ? ಜಯ ಹೊಂದುವವನಿಗೆ ಎರಡನೇ ಮರಣದಿಂದ ಕೇಡಾಗೋದೇ ಇಲ್ಲ. ಜಯ ಹೊಂದಬೇಕಿದ್ರೆ ಕ್ರಿಶ್ಚಿಯನ್ ಲೈಫ್ ಏನು ಗೊತ್ತಾ? ಇದು ಬಹಳ ಹೋರಾಟದ ಜೀವಮಾನ ಅದ. ಹೆಜ್ಜೆ ಹೆಜ್ಜೆಗೆ ನಿಮಗೆ ಪರೀಕ್ಷೆ. ಹೆಜ್ಜೆ ಹೆಜ್ಜೆಗೆ ನೀವೇನು ಗೊತ್ತಾ? ದೇವರ ವಾಕ್ಯ ನಿಮ್ಮ ಸುತ್ತಮುತ್ತ ಅದ. ದೇವರ ಆಜ್ಞೆ ನಿಮ್ಮ ಸುತ್ತಮುತ್ತ ಅದ. ಆಜ್ಞೆ ಬಿಟ್ಟು ನೀವು ಹೋಗಬಾರ್ದು. ನೀವು ಆ ಆಜ್ಞೆ ಪ್ರಕಾರ ನೀವು ಜೀವಿಸಬೇಕು. ನೀವು ಒಂದು ವೇಳೆ ಆಜ್ಞೆ ಪ್ರಕಾರ ನೀವು ಜೀವಿಸಲಾರದು ಹೋದಿ ಅಂದ್ರೆ ಗೊತ್ತಾ? ನೀವು ಸೋತು ಹೋಗ್ತೀನಿ. ನೀನು ರಾತ್ರಿ ಹಗಲು ಸೈತಾನ ನಿಮ್ಮ ಮೇಲೆ ಹೋರಾಟ ಮಾಡ್ತಾನೆ. ನೀನು ಯಾವ ರೀತಿಯಿಂದ ಸೋಲಿಸಬೇಕಂತಕ್ಕಂಥದ್ದು. ನೀವು ಕ್ರಿಸ್ತ ನಂಬಿಕೆಯಲ್ಲಿದೆಯಲ್ಲ, ಅದು ಹೋರಾಟ ಯಾರ ಮೇಲೆ ಅದ? ಸೈತಾನ ಕೇವಲ ಕ್ರೈಸ್ತ ಸಭೆ ಮೇಲೆ ಅದ. ಕ್ರೈಸ್ತರಿಗೆ ಸೋಲಿಸ್ಬೇಕಂಬಂಥದ್ದು, ದೇವ್ರ ಮಕ್ಕಳಿಗೆ ಸೋಲಿಸ್ಬೇಕಂಬಂಥದ್ದು ಸೈತಾನ ಹೋರಾಟ. ದೇವ್ರು ಯಾರಿಗೆ ಅದರದಿಲ್ಲ. ಅದು ಸೈತಾನ ಯಾರಿಗೆ ಅನಿಸ್ತದೆ ಗೊತ್ತಾ? ಕೇವಲ ಕ್ರಿಸ್ತ ಸಭೆಗೆ ಅನಿಸ್ತದ, ಕ್ರೈಸ್ತರಿಗೆ ಅನಿಸ್ತದ. ಕ್ರೈಸ್ತ ಮಕ್ಕಳಿಗೆ ಹ್ಯಾಂಗೆ ನಾಶ ಮಾಡಲಿ ಅಂತಕ್ಕಂಥದ್ದು ಹಲ್ಲು ಕಡೀತಾ ಇರ್ತಾನೆ. ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಬರ್ತಾನೆ. ಅಂದರೆ ಕ್ರೈಸ್ತರೇ ನಿಮ್ಮ ಮೇಲೆ ಅವನು ಸಿಟ್ಟಾದ. ಆದರೆ ದೇವ್ರು ನಿಮಗೆ ನೋಡ್ತಾ ಇದ್ದಾನೆ. ಮಕ್ಕಳೇ, ನಾನು ಮುಂಚಿತವಾಗಿ ಹೇಳ್ತಾ ಇದ್ದೇನೆ, ಏನು ಗೊತ್ತಂತಂದ್ರೆ ಇದ್ರಾಗ ನೀ ಜಯ ಆಗಬೇಕು. ಇದು ಕುಸ್ತಿ ಆಡಬೇಕು. ನೀನು ಓಟ ಅದಿದು ಶ್ರೇಷ್ಠ ಹೋರಾಟ ಮಾಡಬೇಕಿದು. ಹೋರಾಟದ ಜೀವಮಾನದ ಕ್ರಿಶ್ಚಿಯನ್ ಲೈಫ್ ಇಟ್ ಇಸ್ ನಾಟ್ ಆರ್ಡಿನರಿ ಲೈಫ್, ಇಟ್ ಈಸ್ ಸೂಪರ್ ಸ್ಪೆಷಲ್ ಲೈಫ್. ಇದು ಭಾಳ ಶ್ರೇಷ್ಠವಾದಂಥ ಹೋರಾಟ ಮಾಡಬೇಕಾಗ್ಯದ. ಯಾವನು ಜಯ ಹೊಂದುತ್ತಾನೋ ಅವನಿಗೇನು ಗೊತ್ತಂತಂದ್ರೆ ಎರಡನೇ ಮರಣದ ಅಧಿಕಾರ ಅವನಿಗೆ ಇಲ್ಲ. ಅವನಿಗೆ ಕೇಡಾಗದೇ ಇಲ್ಲ. ಆದರೆ ಪ್ರಕಟಣೆ 21:8 ಹೇಳಿದ ಹಾಗೆ, ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳೆಂದುರಿಯುವ ಕೆರೆಯೇ. ಅದು ಎರಡನೆಯ ಮರಣ. ಹೇಡಿಗಳು ಯಾರು? ಇದರ ಜಯ ಹೊಂದಲಾರದು ಹೋದ್ರೆ ಹೇಡಿಗಳು. ಇದರಾಗ ನೀನು ಗೊತ್ತಾ? ಸಾಕ್ಷಿ ಆಗಲಾರದು ಹೋದ್ರೆ ನೀವು ಹೇಳಿ ಇದ್ದೀರಿ. ನೀವು ಕ್ರಿಸ್ತ ನಂಬಿಕೆಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಏನು ಗೊತ್ತಾ? ನೀವು ಹೋರಾಟ ಮಾಡಿ ಜಯಿಸಲಾರದು ಹೋದರೆ ಹೇಳಿ ಇದ್ದೀರಿ. ಇದು ಹೋರಾಟ ಅದು. ಅದಕ್ಕೆ ಪೌಲ್ ಹೇಳ್ತಾನೆ ಗೊತ್ತಾ? ಶ್ರೇಷ್ಠ ಹೋರಾಟ ಮಾಡಿದೆ ನಾನು. ಶ್ರೇಷ್ಠ ಹೋರಾಟ ಮಾಡಿದೆ ನಾನು ಸೈತಾನನೊಂದಿಗೆ ಹೋರಾಟ ಮಾಡಿದೆ. ನಾನು ಇಷ್ಟು ಭಯಂಕರ ಸುವಾರ್ತೆಗೋಸ್ಕರ ಇಷ್ಟು ಹೋರಾಟ ಮಾಡಿದೆ. ನಾನು ಸಾಯೋದಕ್ಕೋಸ್ಕರ ಸಿದ್ಧ ಆದೆ. ನಾನು ನೀರಿನ ಉಪಾದಿಯಲ್ಲಿ ನನ್ನನ್ನು ನಾನು ಹಾಕಿಕೊಳ್ಳೋದು ಸಿದ್ಧನಾದೆ ನಾನೆಂಬುದಾಗಿ ಹೇಳಿ ಆತನು ಹೇಳ್ತಾರೆ ಗೊತ್ತಾ? ಹೇಡಿಗಳಂಥವರು ಈ ರಾಜ್ಯದಾಗ ಬರಲ್ಲ. ಹೇಡಿಗಳು ಕ್ರಿಸ್ತನಿಗೆ ಮಹಿಮೆ ಪಡಿಸಲಿಕ್ಕೆ ಆಗಿಲ್ಲ. ಒಣ ಕ್ರೈಸ್ತರಿದ್ದೇವೆ, ಹೇಡಿಗಳಾಗಿದ್ದೇವೆ ನಾವು ಈ ಲೋಕ. ಎಲ್ಲಿಗೂ ಸುವಾರ್ತೆನ ಸಾರಲ್ಲ. ಕ್ರಿಸ್ತನ ಹೆಸರೇ ಖೋನೆ ಇಲ್ಲ, ಆತ್ಮನೂ ಖೋನೆ ಇಲ್ಲ, ಯಾನೂ ಖೋನೆ ಇಲ್ಲ, ಪವಿತ್ರಾತ್ಮ ಖೋನೆ ಇಲ್ಲ. ಬರೀ ಏನು ಗೊತ್ತಾ? ಶರೀರದಾಗಿದ್ದೇವೆ ನಾವು. ಇನ್ನೂ ಹೊಸದಾಗಿ ಹುಟ್ಟಿಲ್ಲ. ನಾವಿನ್ನು ಹೊಸ ಜೀವಮಾನನೇ ಬಂದಿಲ್ಲ. ನೂತನ ಜೀವಮಾನನೇ ಬಂದಿಲ್ಲ. ಇನ್ನೇನು ಗೊತ್ತಾ? ನಮಗೆ ಪುನರುತ್ಥಾನ ಆಗೇ ಇಲ್ಲ. ನಮಗಿನ್ನು ದೀಕ್ಷಾ ಸ್ನಾನ ಆಗಿದ್ರೂ ಸಹ ಇದರ ಅರಿವು ನಮಗೆ ಬಂದೇ ಇಲ್ಲ.
ನಮಗೆ ಸಾವು ಅಂಜಿಕೆ ಅದ, ನಮಗೆ ಸಾವಿಂದು ಭಯ ಅದ, ಮೃತ್ಯುವುದು ನಮ್ಮದು ಭಯ ಅದ. ಆದ್ರೆ ಯಾರು ಆತ್ಮದಲ್ಲಿರ್ತಾರೆ ಅವ್ರಿಗೆ ಮೃತ್ಯುವಿಗೆ ಭಯ ಇಲ್ಲ. ಅವ್ರು ಯಾವಾಗಲೂ ಜೀವವಾಗಿರ್ತಾರೆ, ಸತ್ತರು ಜೀವವಾಗಿರ್ತಾರೆ. ಅವರು ಕ್ರಿಸ್ತನಿಗೆ ಸಾಕ್ಷಿ ಕೊಡ್ತಾರೆ, ಹೋರಾಟ ಮಾಡಿ ಗೆದ್ದವರು ಇರ್ತಾರೆ. ಕರ್ತನಲ್ಲಿ ಪ್ರಿಯರೇ, ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದ ರಿಲೀಸಿ, ಅಸಹ್ಯವಾದಂಥ ಜನ, ಅವ್ರ ಜೀವಮಾನ ಹೆಂಗಿದೆ? ಅಸಹ್ಯವಾದಂಥ ಜೀವಮಾನ ರೀ. ಕೊಲೆಗಾರರು ಯಾರೂ ಪರಲೋಕಕ್ಕೆ ಬರಲ್ಲ. ಕೊಲೆಗಾರರು, ಜಾರರು, ಜಾರತನ ಮಾಡ್ತಕ್ಕಂಥವ್ರು, ಯಾರು ಗೊತ್ತಾ? ಇವರು ಜಾರತನ ಮಾಡ್ತಕ್ಕಂಥವ್ರು, ಇವರು ಯಾರೂ ಬರಲ್ಲ. ಯಾವ ಜಾರನು ನಮ್ಮ ಜೀವಮಾನದಲ್ಲಿ ಇರಬಾರ್ದು. ಜಾರತ್ವ ಅಂತಕ್ಕಂಥ ಇರಬಾರ್ದು ನಮ್ಮ ಜೀವಮಾನದಲ್ಲಿ. ಇದೇನದ ಜಾರತ್ವ? ತುಂಬಿ ಹೋಗ್ಯದ. ಮಾಟಗಾರರು, ಮಂತ್ರಗಾರರು, ವಿಗ್ರಹಾರಾಧಕರು, ಸುಳ್ಳಾದನ್ನು ಪ್ರೀತಿಸುವವರು, ಸೈತಾನನಿಗೆ ಅಡ್ಡು ಬಿದ್ದವರು, ಇವರು ಸೋತು ಹೋದವರು, ಇವರು ವಿಗ್ರಹಾರಾಧಕರು, ಇವರು ಎಲ್ಲ ಸುಳ್ಳುಗಾರರು. ಇವತ್ತು ನೀವು ಸುಳ್ಳುಗಾರರು. ಎಷ್ಟು ಸುಳ್ಳಾಡ್ತೀವೋ ನಾವು ಜೀವಮಾನದಾಗ. ನಾವು ಎಷ್ಟು ವಿಗ್ರಹಾರಾಧನೆ ಮಾಡ್ತೀವಿ. ನಮ್ಮ ಆರಾಧನೆಗಳಲ್ಲಿ ಯಾವುದೂ ಆತ್ಮಿಕ ರೀತಿಯಲ್ಲಿ ಇಲ್ಲ. ಎಲ್ಲ ವಿಗ್ರಹಾರಾಧನೆ, ದೇವರಿಗಾಗಿ ಮಾಡ್ತಕ್ಕಂಥದ್ದು ಯಾವುದಿಲ್ಲ. ಇವರಿಗೆ ಸಿಕ್ಕುವಂಥ ಪಾಲು ಏನಂದರೆ ಬೆಂಕಿ ಗಂಧಕಗಳು ವಾಕ್ಯರಿಯೇ. ಇದು ಎರಡನೆಯ ಮರಣ. ಯಾರಿಗೆ ಬರ್ತದೆ? ಹೇಡಿಗಳಿಗೆ, ನಂಬಿಕೆ ಇಲ್ಲದವರಿಗೆ, ಅಸಹ್ಯವಾದದ್ದು ನಡೆಸುವಂಥವರಿಗೆ, ಕೊಲೆಗಾರರು, ಜಾರರು, ಅನ್ಯಾಯಗಾರರು, ಇವರು ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು. ಎಷ್ಟು ಮಂದಿ ಕುಡಿಕರಿಲ್ಲ? ಕುಡಿಕರು, ಬೈಯುವವರು, ಹೊಲಸು ಜೀವಮಾನ ಮಾಡ್ತಕ್ಕಂಥವ್ರು, ಬೈಯುವವರು, ಸುಲುಕೊಳ್ಳುವವರು, ಇವರಲ್ಲಿ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದು ಇಲ್ಲ. ಇವರು ಎರಡನೇ ಮರಣ. ಕ್ರೈಸ್ತ ಜೀವಮಾನ ಜೀವಿಸ್ತದೆ, ಅನ್ಯಾಯವಾಗಿ ಜೀವಿಸ್ತಾ ಇದ್ದೇವ ಈ ಲೋಕದಾಗ. ದೇವರ ರಾಜ್ಯಕ್ಕೆ ಇವರು ಬಾಧ್ಯರಾಗೋದಿಲ್ಲ. ವಿಗ್ರಹಾರಾಧನೆ ಭಾಳ ಅದ, ವ್ಯಭಿಚಾರ ಭಾಳ ತುಂಬಿ ಹೋಗ್ಯದ. ಕ್ರೈಸ್ತರ ಜೀವಮಾನದಲ್ಲಿ ಇದ್ರ ವಾಸನೆ ಇರಬಾರ್ದು. ಇದ್ರ ವಾಸನೆ ಭಾಳ ಅದ ಇವತ್ತಿನ ದಿವಸ. ಪುರುಷಗಾಮಿಗಳು, ಇವ್ರು ಯಾರು ಗೊತ್ತಾ? ಇವತ್ತು ದಿವಸ ಈ ಪುರುಷಗಾಮಿಗಳು ಹೆಚ್ಚು. ಅವು ನಮ್ಮ ಸಮಾಜದಾಗ ಏನು ಗೊತ್ತಾ? ನಮಗೂ ಸಹ ಸಿಟಿಜನ್ಶಿಪ್ ಬೇಕಂತ ಹೇಳ್ಬಿಟ್ಟು ಗಂಡಸರು ಹೆಂಗಸರು ಮದುವೆ ಮಾಡಿಕೊಡ್ತಕ್ಕಂಥದ್ದು ಇವತ್ತು ದಿವಸ ಇಡೀ ಸಮಸ್ತ ಲೋಕದಲ್ಲಿ ಕೋರ್ಟಿನಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಇಂಟರ್ನ್ಯಾಷನಲ್ ಕೋರ್ಟಿನಲ್ಲಿ ಮತ್ತು ಎಲ್ಲ ಸರ್ಕಾರಗಳು. ಇಂಥವರು ಇವ್ರು ಕಳ್ಳರು. ಯಾವ ಕಳ್ಳನೂ ಏನು ಗೊತ್ತಾ? ಇಲ್ಲ. ಲೋಭಿಗಳು ಏನು ಗೊತ್ತಾ? ಹಣದಾಸೆ ಇರ್ತಕ್ಕಂಥವ್ರು. ಇಂಥವ್ರು ಯಾರೂ ಪರಲೋಕಕ್ಕೆ ಹೋಗಲ್ಲ. ಕುಡಿತಕ್ಕಂಥವ್ರು, ಇವ್ರು ಯಾರು ಏನು ಗೊತ್ತಾ? ದೇವ್ರ ರಾಜ್ಯಕ್ಕೆ ಹೋಗಲ್ಲ. ಬೈತಕ್ಕಂಥವ್ರು, ಹೊಲಸಾದಂಥ ಮಾತಾಡ್ತಕ್ಕಂಥವ್ರು, ಸುಲುಕೊಳ್ತಕ್ಕಂಥವ್ರು ಸಭೆಯಲ್ಲಿ, ಕದ್ದುಕೊಳ್ತಕ್ಕಂಥವ್ರು ಸಭೆಯಲ್ಲಿ, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಾಯಿಗಳಂತಿರುವವರು, ಮಾಟಗಾರರು, ಸುಳ್ಳಾದನ್ನು ಪ್ರೀತಿಸಿ ನಡೆಯುವವರೆಲ್ಲರೂ ಎಲ್ಲಿಗಿರ್ತಾರೆ ಗೊತ್ತಾ? ಹೊರಗಿರ್ತಾರೆ. ಎಲ್ಲಿರ್ತಾರೆ ಗೊತ್ತಾ? ಬೆಂಕಿ ಕೆಂಡದಲ್ಲಿ, ಮೃತ್ಯು ಪಾತಾಳದಲ್ಲಿ ಗೊತ್ತಾ? ಬೆಂಕಿ ಕೆರೆಯು ಎಲ್ಲ. ಇದು ಎರಡನೆಯ ಮರಣ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಥಮ ಪುನರುತ್ಥಾನ ಆದವರು ಧನ್ಯರು ಅಂತ ವಾಕ್ಯ. ದೀಕ್ಷಾಸ್ನಾನ ಆಗ್ಯದ, ನಮಗೆ ಪುನರುತ್ಥಾನರಾಗ್ಯದ. ನಮ್ಮ ಜೀವನ ನಾವು ಪರೀಕ್ಷೆ ಮಾಡ್ಕೋ. ಇವತ್ತಿನ ದಿವಸ ಏನು ಗೊತ್ತಂದ್ರೆ, ಕ್ರಿಸ್ತನಲ್ಲಿ ನಾವಿದ್ದೇವೆ. ನಮ್ಮ ಜೀವಮಾನ ಹೇಗಿದೆ? ಹೊಸದಾದ ಜೀವಮಾನ ಅದ. ನಮಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ. ಯಾರು ಗೊತ್ತಾ? ಕ್ರೈಸ್ತರು ಈ ಲೋಕದಲ್ಲಿ ಏನು ಗೊತ್ತಾ? ರಕ್ತಸಾಕ್ಷಿ ಆಗದೇ ಇರಬಾರ್ದು. ರಕ್ತಸಾಕ್ಷಿ ಆಗದ ಹೊರತು ಯಾರೂ ಅಲ್ಲಿಗೆ ಬರಲ್ಲ. ಕರ್ತನ ಭಕ್ತರಾಗಿ ಸಾಯದ ಹೊರತು ಯಾರು ಅಲ್ಲಿಗೆ ಬರಲಾರು. ಇವ್ರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿರ್ತದೆ. ಈ ಪ್ರಥಮ ಪುನರುತ್ಥಾನ ಆದಂಥವ್ರು ಎಷ್ಟು ಜನಾರ? ಇವರು ಎಲ್ಲಿರ್ತದೆ? ಜೀವಬಾಧ್ಯರ ಪಟ್ಟಿಯಲ್ಲಿ ಇವ್ರ ಹೆಸರು ಇರ್ತದೆ. ಇವರು ಯುಗಾಂತರಕ್ಕೆ ಏನು ಗೊತ್ತಾ? ಕ್ರಿಸ್ತನ ದಾಸರಾಗಿ, ಕ್ರಿಸ್ತನ ಆ ರಾಜ್ಯದಲ್ಲಿ ಏನು ಗೊತ್ತಾ? ಯಾಜಕರಾಗಿ, ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಂದಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಅಧಿಕಾರ ಮಾಡ್ತಾರೆ ಇವರು. ದೇವ್ರ ಮಕ್ಕಳೇ, ಇವತ್ತಿನ ದಿವಸ ಯಾರೋ ನಮ್ಮ ಸಹೋದರು, ಸಾರ್ ನೀವು ಗೊತ್ತಾ ಪ್ರಥಮ ಪುನರುತ್ಥಾನ ಅಂದರೆ ಏನು, ಎರಡನೇ ಮರಣ ಅಂದರೆ ಏನು ಸರ್, ನಮಗೆ ವಿಡಿಯೋ ಮಾಡಿ ತೋರಿಸಿರಿ ಎಂಬುದಾಗಿ ಒಬ್ಬ ಸಹೋದರು ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ಅದಕ್ಕಾಗಿ ಈ ವಾಕ್ಯ ಭಾಗವನ್ನು ಎಲ್ಲರ ಪ್ರಯೋಜನಾರ್ಥವಾಗಿ ಇವತ್ತು ದಿವಸ ಹೇಳಲ್ಪಡ್ತಾ ಇದೆ. ಇವತ್ತು ದಿವಸ ವಾಕ್ಯ ಕೇಳಿದಿರಲ್ಲ, ಪ್ರಥಮ ಪುನರುತ್ಥಾನದಲ್ಲಿ ಸೇರಬೇಕಲ್ಲ. ಇದು ಪ್ರಥಮ ಪುನರುತ್ಥಾನ. ಯೇಸುವಿಗೋಸ್ಕರ ಸಾಕ್ಷಿಯಾಗೋದು, ಯೇಸುವಿನ ಸುವಾರ್ತೆ ಸಾರುವುದು, ಯೇಸುವಿಗೋಸ್ಕರವಾಗಿ ಜೀವಿಸುವುದು. ಎಂತಹ ಸಂದರ್ಭ ಬಂದರು, ನಮ್ಮ ನಂಬಿಕೆಯ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನಾವು ಕ್ರಿಸ್ತನನ್ನು ಅಲ್ಲಗಳೆಯದೆ, ನಾಳಿನ ದಿವಸ ಕ್ರೈಸ್ತ ಸಭೆ ಹಿಂಸೆಗೊಳಗಾಗುವಂಥ ದಿನಗಳಲ್ಲಿದೆ.
3.5 ವರ್ಷ ಕ್ರೈಸ್ತ ಸಭೆ ಹಿಂಸೆಗೊಳಗಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನಮ್ಮ ನಂಬಿಕೆಯನ್ನು ಕಳ್ಕೊಳ್ಳದೆ ನಾವೇನು ಗೊತ್ತಂತಂದ್ರೆ ಈ ಹೋರಾಟದಲ್ಲಿ ನಾವು ಜಯ ಸಂಪಾದನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್, ಆಮೇನ್. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವರು ಧನ್ಯರು, ಅವರಿಗೆ ಎರಡನೆಯ ಮರಣದ ಅಧಿಕಾರ ಇಲ್ಲ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹೊಸದಾಗಿದ್ದೀರಲ್ಲ, ನೂತನ ಜೀವಿತ ಜೀವಿಸ್ತಿದ್ದೀರಾ. ಹಾಗಾದರೆ ಪ್ರಥಮ ಪುನರುತ್ಥಾನ ನಮಗಾಗಬೇಕು. ಸಾಧ್ಯ ಆದ ನಾವು ಸಾಯಲಿಕ್ಕೂ ಸಿದ್ಧ ಆಗಬೇಕು. ಕ್ರಿಸ್ತನಿಗೆ ನಾವು ಅಲ್ಲಗಳಿಬಾರದು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಪವಿತ್ರನು, ಸರ್ವಶಕ್ತನಾದ ದೇವರೇ, ಘನವುಳ್ಳ ನಿಮ್ಮ ನಾಮಕ್ಕೆ ಸ್ತೋತ್ರ. ಯಜ್ಞದ ಕುರಿಯಾದಾತನೇ ನಿಮಗೆ ಸ್ತೋತ್ರ ಸ್ವಾಮಿ. ಪ್ರಥಮ ಪುನರುತ್ಥಾನದಲ್ಲಿ ಸೇರುವ ಧನ್ಯರು, ಇವರಿಗೆ ಎರಡನೇ ಮರಣದ ಅಧಿಕಾರ ಇಲ್ಲ. ಮೃತ್ಯು, ಪಾತಾಳವು ಇವರನ್ನು ಮುಟ್ಟುವುದೇ ಇಲ್ಲ ಎಂಬುದಾಗಿ ಸ್ವಾಮಿನಿ ಹೇಳಿದೆ. ಯಾವನು ಜಯ ಹೊಂದುತ್ತಾನೋ ಪರಲೋಕದಲ್ಲಿ ಬಚ್ಚಿಟ್ಟಿರುವ ಮನ್ನ ಎಂಬ ಆಹಾರವನ್ನು ಕೊಡುತ್ತೇನೆ. ಅವನಿಗೆ ಬಿಳಿ ಕಲ್ಲಿನ ಒಂದು ಹೊದಿಕೆಯನ್ನು ಕೊಡುತ್ತೇನೆ, ಬಿಳಿ ವಸ್ತ್ರವನ್ನು ಕೊಡುತ್ತೇನೆ. ಪರಲೋಕದಲ್ಲಿ ಬಚ್ಚಿಟ್ಟಿರುವ ಮನ್ನವನ್ನು ಮತ್ತು ಜೀವವೃಕ್ಷದ ಹಕ್ಕು ಅವರಿಗೆ ಇರುತ್ತದೆ. ಯಾವನು ಜಯ ಹೊಂದುತ್ತಾನೋ ಅವರಿಗೆ ಬಿಳಿ ವಸ್ತ್ರವನ್ನು ಧರಿಸಿಕೊಳ್ಳುತ್ತಾರೆ. ಯಾವನು ಜಯ ಹೊಂದುತ್ತಾರೋ ಅವರು ಕ್ರಿಸ್ತನಲ್ಲಿ ಜೀವಿಸ್ತಾರೆ. 1000 ವರ್ಷಗಳವರೆಗೂ ಕ್ರಿಸ್ತನೊಂದಿಗೆ ಯಾಜಕರಾಗಿ ಅವರು ಜೀವಿಸ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸ್ವಾಮಿ, ನಿನಗೆ ಸ್ತೋತ್ರ. ಮಾತಾಡಿದ ವಿಧಾನಕ್ಕಾಗಿ ಸ್ತೋತ್ರ. ಕೇಳಿದಂತೆ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.